ಪದ ಪಯಣ ಗಾನ ಸಿಂಚನ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ 3 ತ್ರಿವಳಿ ರತ್ನಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಯಾವಾಗಲೂ ನಮ್ಮ ಅಭ್ಯರ್ಥಿಗಳ ಪ್ಯಾನೆಲಲ್ಲಿ ಕೂತ್ಕೊಂಡು ಆರಾಮಾಗಿ ನಮ್ಮ ಸ್ಪರ್ಧಿಗಳು ಎಲ್ಲರೂ ಡಾನ್ಸ್ ಮಾಡಬೇಕಾದ್ರೆ ಹೆಚ್ಚಿಗೆ ಡಾನ್ಸ್ ಮಾಡ್ತಾ ಇದ್ದಿದ್ದೆ ಇವರು. ಇವತ್ತು ವೇದಿಕೆ ಮೇಲೆ ವಿಭಿನ್ನವಾದಂತಹ ವೇಷಭೂಷಣ ತೊಟ್ಟು ಎಲ್ಲರನ್ನ ಕುಣಿಸೋದಕ್ಕೆ ಬರ್ತಾ ಇದ್ದಾರೆ. ಅವರ ಸೋಲಿಗರ ಪದದೊಂದಿಗೆ ಬರಲಿ ಜೋರಾದ ಚಪ್ಪಾಳೆ ನಮ್ಮ ಮಿಲಿಂದ ಅವ್ರಿಗೆ. ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲಟ್ಟೆ, ಅರಳ ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲ ಕಟ್ಟೆ, ಒಟ್ಟಗಲನ ಒಟ್ಟ ಕಟ್ಟೆ ಸೋಪಾನದ ಸೊಪ್ಪ ಕಟ್ಟೆ, ತಂದನ ಗಿಂದನೆ ತದುಕಿನೋ ತಂದನ ಗಿಂದನೆ ತದುಕಿನೋ, ತಣ್ಣನ ನೀರನ್ನು ಕುಡಿದೇನೋ ತಣ್ಣನ ನೀರನ್ನು ಕುಡಿದೇನೋ, ಅರಲ್ಲಿ ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲ ಕಟ್ಟೆ, ಅಡಲೆ ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲಟ್ಟೆ, ಒಟ್ಟಗಲನೆ ಒಟ್ಟ ಕಟ್ಟೆ ಸೋಪಾನದ ಸೊಪ್ಪ ಕಟ್ಟೆ, ತಂದನ ಗಿಂದಿನ ತದುಕಿನೋ ತಂದನ ಗಿಂದಿನ ತದುಕಿನೋ, ತಣ್ಣನ ನೀರನ್ನು ಕುಡಿದೇನೋ ತಣ್ಣನ ನೀರನ್ನು ಕುಡಿದೇನೋ. ನೇರ್ಲವೋ ಸೊಗಡಿವೋ ತೇರ್ಲವೋ ಸೊಟ್ಟವೋ, ನೇರ್ಲವೋ ಸೊಗಡಿವೋ ತೇರ್ಲವೋ ಸೊಗ್ಗಡವೋ, ಕಣ್ಣನ ಕಾಯನು ತಿಂದನೋ ಕಾಡಿಯ ಹಣ್ಣನು ತಿಂದನೋ, ಕಾಡಿನ ಹಣ್ಣನು ತಿಂದನೋ ಕಾಡಿನ ಹಣ್ಣನು ತಿಂದನೋ. ಸಿಗಿದು ತಿಂದೆ ನೇರಳನನ್ನು ನೆರಕಿ ತಿಂದೆ, ಸೊಟ್ಟ ಕಾಯನ್ನು ಸಿಗಿದು ತಿಂದೆ ನೇರಳನನ್ನು ನೆರಕಿ ತಿಂದೆ, ತಂದನಿಗಿಂದಿನಿ ತದುಕಿನೋ ತಂದನಿಗಿಂದಿನಿ ತದುಕಿನೋ, ತಂದನಿಗಿಂದಿನಿ ತದುಕಿನೋ ತಂದನಿಗಿಂದಿನಿ ತದುಕನೋ. ಗೊರು ಗೊರುಕ ಗೊರುಕನ ಗೊರು ಗೊರುಕ ಗೊರುಕನ, 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 ಗೊರು ಗೊರುಕ ಗೊರುಕನ ಗೊರು ಗೊರುಕ ಗೊರುಕನ. ಸಂಪದೆ ಹೂವಿನ ಜಾತ್ರೆಯಲ್ಲಿ ಸಂಪತ್ತುಗಾರ ಮಲುಗವೆ, ಗೊರು ಗೊರುಕ ಗೊರುಕನ ಗೊರು ಗೊರುಕ ಗೊರುಕನ. ಬಾರೋ ಶಿವಶರಣ ಒಲಿದು ಬಾರೋ ಗಣಶರಣ, ಗೊರು ಗೊರುಕ ಗೊರುಕನ ಗೊರು ಗೊರುಕ ಗೊರುಕನ, 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 ಗೊರು ಗೊರುಕ ಗೊರುಕನ ಗೊರು ಗೊರುಕ ಗೊರುಕನ. ಮಿಲಿಂದ್ ಇವನು ಈ ತರ ಡ್ರೆಸ್ ಮಾಡ್ಕೊಳ್ಳೋದು, ಇಡೀ ಸ್ಟುಡಿಯೋ ಎಲ್ಲ ಎಲೆಗಳೇ, ಮೇಕಪ್ ರೂಮಲ್ಲಿ ಎಲೆ, ಎಲ್ಲಿ ನೋಡಿದ್ರು ಎಲೆಗಳೇ. ಇವತ್ತು ಸ್ಟೇಜಲ್ಲಿ ನೋಡಿ ಮ್ಯಾಮ್, ಸ್ಟೇಜಲ್ಲಿ ನೋಡಿ ಮ್ಯಾಮ್, ಎಲ್ಲಾ ಕಡೆ ಎಲೆ. ಯಾರು ನಿನ್ಗೆ ಈ ವೇಷಭೂಷಣವನ್ನ ತಯಾರು ಮಾಡಿಕೊಟ್ಟಿರೋದು? ಅಂದರೆ ಮೇನ್ ಆಗಿ ಮೇಕಪ್ ಎಲ್ಲ ಮಾಡಿದ್ದು ನವೀನಣ್ಣ. ಜಿ ಜಿ ಕ್ಯಾ ಬಾತ್ ಹೈ ಜಿ. ತುಂಬ ಜನ ಕಾಂಟ್ರಿಬ್ಯೂಷನ್ ಇದೆ ಮ್ಯಾಮ್. ಈ ಗರಿ ಎಲ್ಲ ಹಿಂಗೆ ಮಾಡಿರೋದು ಪ್ರತಾಪ್, ಆಮೇಲೆ ಸೊಪ್ಪು ಕಟ್ಟಿರೋದು ಅವನು ಗಿರೀಶ್.
ಎಂಜಾಯ್ ಮಾಡಿದ್ರು ಇಲ್ವೋ, ಅವರೆಲ್ಲ ಅಂತೂ ಕೋರಸಲ್ಲಿ ಇಡೀ ಸೆಟ್ಸೇ ಎಂಜಾಯ್ ಮಾಡಿದ್ರು. ಯಾರದು ಸೆಟ್ ಮಾಡಿದ್ದು? ಅದೋಕೆ ಇನ್ನೊಂದು ಪಕ್ಷಿ ತರ ಮಾಡಿ. ವಾ ವಾ ವಾ, ಚಂಗಚಹಳ್ಳಿ. ಹಾ, ಫುಲ್ ಹಳ್ಳಿಯಲ್ಲಿರೋ ಹಕ್ಕಿ ಪಕ್ಷಿನೆಲ್ಲ ಒಳಗೆ ಇಟ್ಕೊಂಡಿದ್ದೀರಾ ಅನ್ಕೋತೀನಿ ನೀವು. ಓಕೆ, ಅರ್ಚನಾ ಮ್ಯಾಮ್ ಹೇಗೆ ಅನ್ನಿಸ್ತು? ಮಿಲಿಂದ, ಇವತ್ತು ಈ ಕಾಂಪಿಟೇಷನ್ ಆದ್ಮೇಲೆ ನಾನು ನಿನ್ನ ಜೊತೆ ಒಂದು ಸೆಲ್ಫಿ ತೊಗೊಬೇಕಣೋ. ಏನು ಅದ್ಭುತವಾಗಿ ರೆಡಿಯಾಗಿ ಬಂದಿದೆ ಮರ ನೀನು. ಥ್ಯಾಂಕ್ ಯು ಮ್ಯಾಮ್. ಅಂದರೆ ಎಲ್ಲರ ಸಪೋರ್ಟ್ ಮ್ಯಾಮ್. ಎಲ್ಲ ಅದೇ ಖುಷಿಯಾಗತ್ತೆ ನಿಜವಾಗ್ಲೂ. ನಿನ್ನನ್ನು ಒಳ್ಳೆ ಈ ಮದುವೆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಮದುಮಗಳನ್ನ ತಯಾರು ಮಾಡ್ತಾರಲ್ಲ, ಹಾಗೆ ಇವನನ್ನೆಲ್ಲ ಚಂದ ಮಾಡಿ ಸೇರಿಕೊಂಡು ತಯಾರು ಮಾಡಿದ್ದಾರೆ. ಒಂದು ಹೇಳ್ತೀನಿ, ನೀನೇನಾದರೂ ತಂದೆ ಆದರೆ ಭಾರಿ ಒಳ್ಳೆ ತಂದೆ ಆಗ್ತೀಯ ಕಣೋ. ಥ್ಯಾಂಕ್ ಯು. ಆ ಮುಖನೇ ಅವನು ಒಂದು ಡ್ರಾಯಿಂಗ್ ಕ್ಯಾನ್ವಾಸ್ ಮಾಡ್ಕೊಂಡ್ಬಿಟ್ಟು ಮಕ್ಳ ಕೈಲಿ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಏನು ಬೇಕಾದ್ರೆ ಗೀಚ್ಕೊಳ್ರಪ್ಪ ಅಂತ. ನಿಜವಾಗ್ಲೂ ಮೋಸ್ಟ್ಲಿ ಅವ್ನು ಕೋಪ ಮಾಡ್ಕೊಳ್ಳಲ್ಲ ಅಂದ್ಕೊತೀನಿ. ನೀನು ಪ್ರತಿ ಸಲನೂ ಒಂದೊಂದು ಗೆಟಪ್ಪಲ್ಲಿ ರೆಡಿಯಾಗಿ ಬರೋದು ತುಂಬ ಖುಷಿ ಕಣೋ. ನಿಮ್ಗಳದ್ದೆಲ್ಲ ಉತ್ಸಾಹ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನೀವುಗಳು ರೆಡಿ ಆಗೋದಲ್ಲದೆ ಇನ್ನೊಬ್ರನ್ನೂ ರೆಡಿ ಮಾಡ್ತಿರಲ್ಲ, ಅದು ತುಂಬ ವಿಶೇಷವಾದ ಗುಣ. ನಾವು ಮಾತ್ರ ಚೆನ್ನಾಗಿರಬೇಕು, ಬೇರೆಯವರು ಅವ್ರದ್ದವ್ರು ನೋಡ್ಕೊಳ್ಳಿ, ಅವ್ರದ್ದು ಏನಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅನ್ನೋ ಗುಣ ಇಲ್ಲಿ ಯಾರಲ್ಲೂ ಕಾಣ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಈಗ ಆಲ್ರೆಡಿ ಇದೊಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ತುಂಬ ಖುಷಿಯಾಗತ್ತೆ. ನೀನು ಸ್ಟಾರ್ಟಿಂಗ್ ಒಂದು ಟೆಂಪೋಲಿ ಒಂದಷ್ಟು ನುಡಿಯನ್ನು ಹಾಡ್ದಿಯಲ್ಲ, ಒಂದಷ್ಟು ಪೋರ್ಷನ್ಸ್ ಹಾಡ್ದಿಯಲ್ಲ, ಅದು ನೀನು ಬೇರೆ ಶ್ರುತಿಲಿ ಹಾಡ್ದು ಅವ್ರು ಬೇರೆ ಶ್ರುತಿಯಲ್ಲಿ ನುಡಿಸಿದ್ರು, ಆಯಿತಾ? ನೀನು ಆ ಗೋರು 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 ಗೋರುಕನ ಅದು ಸ್ಟಾರ್ಟ್ ಮಾಡಿದ್ಯಲ್ಲ, ಅಲ್ಲಿಂದ ಟ್ರ್ಯಾಕಿಗೆ ಬಂದು ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ, ಆಯಿತಾ? ಇದು ಬಹುಶಃ ಸುಮ್ಮನೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಕೇಳೋರಿಗೆ ಗೊತ್ತಾಗಲ್ಲ. ನಂಗೆ ನೀನು ಬೇರೆ ಶ್ರುತಿಯಲ್ಲಿ ಹಾಡಿದ್ದು ಗೊತ್ತಾಯಿತು. ಬಿಕಾಸ್ ನೀನು ಎಲ್ಲಿ ಬಂದು ಲ್ಯಾಂಡ್ ಆಗ್ತಿದ್ಯಲ್ಲ, ಅದು ಸಹ ಆಗಿತ್ತು, ಆಯಿತಾ? ಸೊ ನೀನು ಸ್ಟಾರ್ಟಿಂಗ್ ಸ್ವಲ್ಪ ಗಡ್ಬಿಡಿ ಮಾಡ್ಕೊಂಡು, ನಿಂದು ಮಾಮೂಲಿ ಗುಣ ಅದು. ಸ್ಟಾರ್ಟಿಂಗ್ ಗಡಿಬಿಡಿ ಮಾಡ್ಕೋತ್ಯ, ಆಮೇಲೆ ಫುಲ್ಲು ಆ ಕಡೆನೇ ತಿರುಗಿಬಿಟ್ಟಿರ್ತಾನೆ ಅವನು, ಅಲ್ಲೂ ತಿರ್ಕೊಂಡು ಹಿಂಗೆ 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 ಹುಲಿ ವೇಷದ ಥರ ಅಲ್ಲಿ ಬಿಟ್ಟರೆ ಅವ್ನು ಹೋಗಿ ತಿಂದ್ಬಿಡ್ತೀಯ. ನೀನು ಹಿಂಗೆ ಮಾಡ್ತಿದ್ರೆ ಈ ಎಲ್ಲ ನಿನ್ನನ್ನು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ, ಆಮೇಲೆ ಹಂಗೆ ಕಾಡಿ ಕಳಿಸ್ಬಿಡ್ತಾರೆ. ನಾವು ಅಷ್ಟೇ, ಆಯಿತಾ? ಹುಷಾರಾಗಿರು. ಸೆಕೆಂಡ್ ಹಾಫ್ ಸೂಪರ್ಬ್ ಆಗಿತ್ತು. ಒಲಿದು ಬಾರು ಶಿವಶರಣ, ಒಲಿದು ಬಾರು ಗಣಶರಣ, ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ. ಆ ಎನರ್ಜಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಕಣೋ. ಥ್ಯಾಂಕ್ ಯು. ಬಿಗಿನಿಂಗಲ್ಲಿ ಗಡಿಬಿಡಿ ಮಾಡ್ಕೋಬೇಡ, ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಅದು ಆ್ಯಕ್ಚುಲಿ ಲಿರಿಕ್ಸು ಯೂಟ್ಯೂಬಲ್ಲಿ ಇತ್ತು ಮ್ಯಾಮ್, ಹಾಂ. ಅಂದರೆ ಲಿರಿಕ್ಸ್ ಸಿಕ್ಕಿಲ್ಲ ಮ್ಯಾಮ್. ಅದು ಹಾಂ, ಅಂದರೆ ಇದು ಜೈನ್ ಕುರುಬ್ರದ್ದು ಟ್ರೈಬಲ್ ಡ್ಯಾನ್ಸ್ ಅಂತ ತಮಿಳ್ನಾಡಲ್ಲಿ ಮತ್ತು ಕೇರಳಲ್ಲಿ ತುಂಬ ಫೇಮಸ್ ಆಗಿದೆ ಮ್ಯಾಮ್ 2 years ಬ್ಯಾಕ್. ಓಕೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಕೆ. ಕಮೆಂಟ್ ಸೆಕ್ಷನ್ ನೋಡಿದ್ರೆ ಫುಲ್ಲು ಮಲಯಾಳಮು ತಮಿಳ್ ಕಮೆಂಟೇ ಇದೆ ಮ್ಯಾಮ್. ಬಟ್ ಇದು ಕನ್ನಡದ್ದು ಒಂದು ಫೋಕ್ ಡ್ಯಾನ್ಸ್ ಆ್ಯಕ್ಚುಲಿ. ಹಾಂ, ನೋಡಿದೆ. ಸೊ ಲಿರಿಕ್ಸ್ ಕೂಡ ಒಂದು ಫಸ್ಟ್ ಲೈನ್ ನಾನು ಡಿಕೋಡ್ ಮಾಡೋಕ್ಕೇನೆ ಮ್ಯಾಮ್ ಮಿನಿಮಮ್ 2 hour ತೊಗೊಂಡಿದ್ದೀನಿ. ಹೌದಾ? ಎಂತೆಂಥ ನಿಧಿ ಇದೆ ನಮ್ಮಲ್ಲಿ ಆ್ಯಕ್ಚುಲಿ. ಎಸ್ ಮ್ಯಾಮ್. ನಾವು ಹಿಂದೆ 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 ಹೋಗ್ತಾ ಹೋದರೆ ಮೆಡಿಸಿನ್ಸ್ ಇರ್ಬೋದು, ನಮ್ಮ ಈ ನಾಟಿ ಮದ್ದುಗಳಾಗಲಿ, ಮನೆ ಮದ್ದುಗಳು ಎಷ್ಟೆಷ್ಟಿದೆ. ಅದೆಲ್ಲ ಬಿಟ್ಟು ನಾವು ಎಲ್ಲೋ ನಮಗೆ ಹಾಳು ದಾರಿಗೆ ಹೋಗ್ತಾ ಇದ್ದೀವಿ, ಹಾಳಾಗೋ ದಾರಿಲ್ಲ ಅಷ್ಟೇ. ಬೇರೆಯವರು ನಮ್ಮಿಂದ ಎಲ್ಲ ಒಳ್ಳೇದನ್ನು ಅವ್ರು ತಗೋತಾ ಇದ್ದಾರೆ, ಅವ್ರು ಬೇಡ ಅಂದ್ಬಿಟ್ಟಿದ್ದು ನಾವು ತಗೋತಿದ್ದೀವಿ. ಅದಾಗಬಾರ್ದು. ಸ್ವಲ್ಪ ಪುನರ್ಜೀವಿಸ್ತಾ ಇದೆ ಎಲ್ಲ. ಈಗ ಸ್ವಲ್ಪ ವಾಪಸ್ ಬರೋಕ್ಕೆ ಶುರುವಾಗಿದೆ. ಆಯುರ್ವೇದ ನಮ್ಮಿಂದ ಪಾಶ್ಚಾತ್ಯ ತಗೊಂಡ್ರು, ಯೋಗ ತಗೊಂಡ್ರು, ಓಂಕಾರದಿಂದ ಹಿಡಿದು ಎಲ್ಲ ತಗೊಂಡ್ರು, ಹಚ್ಚೆ ತಗೊಂಡು ಟ್ಯಾಟು ಮಾಡ್ಕೊಂಡು ಅದನ್ನು ವರ್ಲ್ಡ್ ಫೇಮಸ್ ಮಾಡಿದ್ರು ಅಲ್ವಾ? ಸೊ ನಮ್ಮದನ್ನು ನಾವು ವಿಜೃಂಭಣೆ ಮಾಡೋ ಹಾಗೆ ನಾವು ಮಾಡಬೇಕು, ನಮ್ಮದನ್ನು ನಾವು ಕೊಂಡಾಡಬೇಕು, ನಾವು ಹೆಮ್ಮೆ ಪಡಬೇಕು ಫಸ್ಟು. ಅದ್ರ ಬಗ್ಗೆ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಂಡ್ರೆ ಬೇರೆಯವ್ರು ಹೆಂಗೆ ಕೊಂಡಾಡ್ತಾರೆ? ನಾವು ಹೆಮ್ಮೆ ಪಡಬೇಕು, ನಮ್ದಿದು ಅಂತ. ವೆರಿ ಗುಡ್. ಥ್ಯಾಂಕ್ ಯು. ಗಡಿಬಿಡಿ ಮಾಡ್ಕೋಬೇಡ. ವೆರಿ ಗುಡ್ ಮಿಲಿಂದ. ವೇಮ್ಗಲ್ಸ, ಇದು ಬುಡಕಟ್ಟು ಹಾಡು ಅಲ್ವಾ? Yes, sir. ಟ್ರೈಬಲ್ ಸಾಂಗ್. ಇದ್ರ ಬಗ್ಗೆ ಈ ರತ್ನಮ್ಮ ಅಂತೇಳಿ, ಡಾಕ್ಟರ್ ರತ್ನಮ್ಮ ಅಂತೇಳಿ ಅವರು PhD ಮಾಡಿದ್ದಾರೆ ಟ್ರೈಬಲ್ ಇದ್ರ ಬಗ್ಗೆ. ನಿಮ್ಗೆ ಏನಾದ್ರು ಆಸಕ್ತಿ ಇದ್ದರೆ
ಕೆಲವು ದಿನಗಳಿಂದ ಅದು ಜನಪದ ಲೋಕದಲ್ಲಿ ಇದೇ ಸೇಮ್ ನಡೀತು ಒಂದು ನೃತ್ಯ. ಒಂದು ವಾರದ ಹಿಂದೆ ಡಾಕ್ಟರ್ ರತ್ನಮ್ಮ ಅಂತೇಳಿ ಈ PhD ಮಾಡಿದ್ದಾರೆ ಈ ಬುಡಕಟ್ಟು ಅಧ್ಯಯನದ ಬಗ್ಗೆ ಮತ್ತು ಬುಡಕಟ್ಟು ಕಲೆಗಳ ಬಗ್ಗೆ. ಬೇಕಾದ್ರೆ ನಂಬರು ನಿಮಗೆ ಸಿಗುತ್ತೆ, ಅವ್ರದ್ದು ಚೆಕ್ ಮಾಡಿ ನಿಮ್ಗೆ ಆಸಕ್ತಿ ಇದ್ದರೆ ಕಲಿಬೇಕು. ಇದೊಂದು ಟ್ರೆಂಡ್ ಆಗ್ತಾಯಿದೆ ಮೇಡಮ್ ಇತ್ತೀಚೆಗೆ. ಈ ಗೋರುಕನ ಅನ್ನೋ ಹಾಡುಗಳು ಟ್ರೆಂಡ್ ಆಗ್ತಾಯಿದೆ. ಇದು ನಿಮ್ಗೆ ಆಸಕ್ತಿ ಇದ್ದರೆ ಅದನ್ನು ಸರ್ ಅದೇ ನಂದು ಇಂಟ್ರೆಸ್ಟು ಟ್ರೈಬು ಮತ್ತು ಸ್ಲಮ್ ಮಕ್ಕಳ ಜೊತೆ ವರ್ಕ್ ಮಾಡಬೇಕು ಅನ್ನೋ ನಂಗೆ ತುಂಬ ಇಂಟ್ರೆಸ್ಟ್ ಸರ್. ಇಲ್ಲ, ಖುಷಿ ಆಯಿತು ಕೇಳಿ. ಮಾಡಿ ನೋಡಿ, ಇದೊಂಥರ ವಿಶೇಷವಾದ ಕಲೆ ಇವತ್ತು ಈ ವೇದಿಕೆಗೆ ತಂದು ಜನಗಳಿಗೆ ಇಡೀ ಕರ್ನಾಟಕದಾದ್ಯಂತ ಪರಿಚಯಿಸಿದ್ರಿ ನೀವು. ಇದನ್ನು ನೋಡೋರ್ಗು ಈ ಥರದ್ದು ಒಂದು ಕಲೆ ಇದೆಯಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಥರ ಬುಡಕಟ್ಟಲ್ಲಿ ಎಂತೆಂಥ ಕಲಾ ಪ್ರಕಾರಗಳಿವೆ ಅಂತ. ಅದನ್ನು ನೀವು ತೋರಿಸಿ ಕೊಟ್ಟಿದ್ದೀರಿ ಇವತ್ತು. ಸೊಟ್ಟ ಕಾಯನ್ನು ಸಿಗಿದು ತಿಂದೆ, ನೇರಳನನ್ನು ನೆರಕ್ಕೆ ತಿಂದೆ, ತಂದನಿಗಿಂದಿನಿ ತದಕಿನೋ, ತಂದನಿಗಿಂದಿನಿ ತದಕಿನೋ. ಅದು ಎಲ್ಲರಿಗೂ ಮಾದರಿ ಸಹ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮಗೆ ವಿಶೇಷವಾದ ಅಭಿನಂದನೆಗಳು ನನ್ನ ಕಡೆಯಿಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಏನು ಮಿಲಿಂದ್ ಸರ್. ದೂರದರ್ಶನದ ಆವರಣದಲ್ಲಿರೋ ಮರ ಗಿಡಗಳದ ಸೊಪ್ಪು ಸೆದೆ ಎಲ್ಲ ಕಿತ್ಕೊಂಡ್ಬಂದು ಅಲ್ಲಿ ಆ ಪಾರ್ಕಲ್ಲಿ ಎಲ್ಲ ಕೋತಿಗಳ ಆಟ ಚೆನ್ನಾಗಿ ಆಡಿದ್ರಿ ಅಂತ ಆಯ್ತು ಅಲ್ಲಿಗೆ. ಒಳ್ಳೇದು. ಆದರೆ ಈ ಹಾಡು ಹಾಡಬೇಕಾದ್ರೆ ಪದಗಳನ್ನ ಸಂಗ್ರಹ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ನಾನು ಅದನ್ನು ಕೇಳಿಸ್ಕೊತಾ ಇದ್ದೆ. ಏನಂದರೆ ನಾನು ತಣ್ಣೀರು ಕುಡಿದೆ, ಆಮೇಲೆ ನೇರವಾಗಿ ನೇರಳೆಣ್ಣು ತಿಂದೆ, ಸೊಟ್ಟವಾಗಿ ಏನೋ ತಿಂದೆ ಅಂತ ಹೇಳಿದೆಯಲ್ಲ ಸರ್. ಅದು ಸೊಟ್ಟ ಹಣ್ಣು ಅಂತ ಬರುತ್ತೆ ಅಂತ. ಸೊಟ್ಟ ಹಣ್ಣು ಅಂತ ಸೊಟ್ಟಕ್ಕೆ ತಿಂದೆ ಅಲ್ವಾ? ಅದೇನು ಮಾಡ್ಕೊಂಡು ತಿಂದೆ ಅಂತ ಹೇಳಿದೆ ಅದನ್ನು ಸರ್. ಅಂದರೆ ಅದನ್ನು ನಾನು ಸೊಟ್ಟ ಹಣ್ಣನ ನೆರಕಿ ತಿಂದೆ ಅಂತೇನೋ. ನೆರಕಿ ತಿಂದೆ ಅಲ್ವಾ? ನನಗೆ ಒಂದು ಸಂತೋಷ ಆಗಿದೆ ಏನಂದರೆ, ಈ ಕಾರ್ಯಕ್ರಮದಿಂದ ನೀವು ಅಧ್ಯಯನಶೀಲರಾಗ್ತಿದ್ದೀರಿ, ಹುಡುಕ್ತಾ ಇದ್ದೀರಿ, ಅರ್ಥ ತಿಳ್ಕೊತಾ ಇದ್ದೀರಿ, ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಓ, ಈ ಥರದ್ದೆಲ್ಲ ಇದೆಯಾ ನಮ್ಮಲ್ಲಿ ಅಂತ ಗೊತ್ತಾಗ್ತಿದೆ. ಸೊ ಇದಕ್ಕೆ ಗಾನ ಸಿಂಚನಕ್ಕೆ ಜೋರು ಚಪ್ಪಾಳೆ ಕೊಡಬೇಕು, ದೂರದರ್ಶನಕ್ಕೆ ಎಲ್ಲರೂ ಆಭಾರಿಗಳಾಗಿರಬೇಕು ಅಲ್ವಾ? ಆದರೆ ಒಂದೇನು ಗೊತ್ತಾ, ಈ ದಡಬಡ ಪದಗಳಿದೆಯಲ್ಲ, ಅದನ್ನು ಹಾಡೋದು ಕಷ್ಟ. ನಮ್ಮೂರಲ್ಲಿ ಒಂದು ಸಣ್ಣ ಒಂದು ಘಟನೆ ಹೇಳ್ಬಿಡ್ತೀನಿ ಕೇಳಿ. ಒಂದು ಪೌರಾಣಿಕ ನಾಟಕ ನಡೀತಾ ಇತ್ತು. ಎಲ್ಲರೂ ಅಭ್ಯಾಸಕ್ಕೆ ಬರೋರು. ಒಬ್ಬ ಮಾತ್ರ ಒಂದು ದೊಡ್ಡ ಸ್ವಲ್ಪ ಜಬರ್ದಸ್ತಾಗಿ ದುಡ್ಡಿದ್ದವನು. ಎಲ್ಲರೂ ದುಡ್ಡು ಹಾಕೇ ಮಾಡ್ತಿದ್ದು, ಯಾರು ದುಡ್ಡು ಕೊಡ್ತಿರಲಿಲ್ಲ. ನಾವೇ ದುಡ್ಡು ಹಾಕೊಂಡು ನಾಟಕ ಮಾಡೋದು, ಬೇರೆಯವ್ರು ದುಡ್ಡು ಕೊಡ್ತಿರಲಿಲ್ಲ. ಅದಕ್ಕೆ ಹವ್ಯಾಸಿ ನಾಟಕ. ಇವನು ಜಾಸ್ತಿ ದುಡ್ಡು ಕೊಡೋನು ಮೇಷ್ಟ್ರ ಹತ್ರ ಹೇಳ್ಬಿಟ್ಟಿದ್ದ, ನಾನು ಬರೋಲ್ಲ ಪ್ರಾಕ್ಟೀಸ್ಗೆ ಅಂತ. ಅವನೇನು ಮಾಡ್ದೆ, ಕೊನೆಗೆ ಒಂದಿನ ನನ್ನ ನಾಟಕ ಏನು ಇವ್ನ ಪಾತ್ರನೇ ಪ್ರಾಕ್ಟೀಸ್ ಮಾಡಿಲ್ವಲ್ಲೋ, ಹೆಂಗೋ ಹಾಡ್ತಾನೆ. ನಾನು ಆಡ್ತೀನಿ ಬಿಡ್ರೋ ಅಂದ. ಆಡ್ತೀನಿ ಬಿಡ್ರೋ ಅಂದ್ರಲ್ಲಿ ಇವ್ನು ಏನು ಆಡ್ತಾನೆ. ನಾಟಕ ಬಂದೇ ಬಿಡ್ತು. ಮಾರನೇ ದಿನ ನಾಟಕ ಶುರುವಾಯಿತು, ರಾತ್ರಿ ಶುರುವಾಯಿತು. ಇವನ ಪಾತ್ರ ಬರಬೇಕು. ಒಂದು ಸಣ್ಣ ಪಾತ್ರ, ದೊಡ್ಡ ಪಾತ್ರ ಏನಲ್ಲ, ಸೈಂಧವನ ಪಾತ್ರ ಅದು. ಇವನು ಬಂದವನು ಹಾರ್ಮೋನಿಯಂ ಮೇಸ್ಟ್ರಿಗೆ, ತಬಲದವ್ರಿಗೆ, ಸೌಂಡವ್ರಿಗೆ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದ. ಸೌಂಡೆಲ್ಲ ಜಾಸ್ತಿ ಕೊಡಿಸ್ಬಿಟ್ಟು, ತಬಲ ಗಿಬ್ಲ ಎಲ್ಲ ಜಾಸ್ತಿ ಕೊಡಿಸ್ಬಿಟ್ಟು ಹಾಡು ಅಲ್ಲೇ ಅಂತ ಆಡೋಕ್ಕೆ ಶುರು. ಜನ ಎಲ್ಲ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವ್ನು ಏನು ಆಡೋದಂತ ಗೊತ್ತಾಗಲೇ ಇಲ್ಲ. ಮುಯ್ಯೆಲ್ಲ ಅವನಿಗೆ ಜಾಸ್ತಿ ಬಿದ್ದಿತ್ತು, ಚೆನ್ನಾಗಿ ಆಡಿದವ್ರಿಗೆ ಒಬ್ರಿಗೂ ಬಿದ್ದಿರಲಿಲ್ಲ. ಹಾಗೆ ಆ ಥರದ ಸನ್ನಿವೇಶಗಳಾಗತ್ತೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಸಾಹಿತ್ಯ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಆದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಡಬೇಕು ನಿಮಗೆ. ಈ ಥರದ ಸಾಹಿತ್ಯನ ಅಧ್ಯಯನ ಮಾಡ್ತಿದ್ದೀರಲ್ಲ, ನಿಮಗೆ ಒಂದು ಜೋರು ಚಪ್ಪಾಳೆ ಅಲ್ವಾ? ಇನ್ನು ಉಳಿದಿದ್ದು ಮೇಡಮ್ ಹೇಳಿದ್ರು, ಅದನ್ನು ಅಭ್ಯಾಸ ಮಾಡಿದ್ರೆ ಕಾಂಪಿಟೇಷನ್ಸ್ಗೆ ಭಾಳ ಒಳ್ಳೆ ಹಾಡಿದು. ಥ್ಯಾಂಕ್ ಯು ಸರ್. ಅದೇ ಇವತ್ತು ನಮ್ಮ ದೊಡ್ಡಪ್ಪ ಬಂದಿದ್ದಾರೆ. ಓ ಸರ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಿಲಿಂದ್ನ ಯಾವತ್ತೂ ನೀವು ಈ ಥರ ನೋಡಿರಲ್ಲ. ವೇದಿಕೆಯಲ್ಲಿ ಈ ಥರ ನೋಡುವಂಥ ಒಂದು ಸದಾವಕಾಶ ನಿಮ್ಗೆ ಇವತ್ತು ಸಿಕ್ಕಿದೆ. ಅಂದರೆ ಅವರು ನನಗೆ ನಮ್ಮ ಅಣ್ಣನಿಗೆ ಮಕ್ಕಳ ಥರನೇ ನೋಡ್ತಾರೆ ಮ್ಯಾಮ್ ಯಾವಾಗಲೂ. ಅಂದರೆ ಆ ಸಪೋರ್ಟು ಅವರು ಕೊಟ್ಟಿರೋದೆ ಮ್ಯಾಮ್. ಅಂದರೆ ನಮ್ಮದು ಉಪನಯನ ಟೈಮಲ್ಲಿ ನಮಗೆ ಬ್ರಹ್ಮೋಪದೇಶ ಮಾಡ್ತಾರಲ್ವ ಮ್ಯಾಮ್, ನನಗೆ ನಮ್ಮ ದೊಡ್ಡಪ್ಪನೇ ಮಾಡಿರೋದು. ಓ ಹಾಗೆ, ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಇಲ್ಲಿಂದ ಖುಷಿನಾ? ಎಸ್ ಮ್ಯಾಮ್. ಆ್ಯಕ್ಚುಲಿ ಇವಾಗ ಎಲ್ಲ ಇನ್ಸ್ಟೆಂಟ್ ಇರೋವಂತಹ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟ್ ನೂಡಲ್ಸು, ಇನ್ಸ್ಟೆಂಟ್ ಮೇಕಪ್ಪು, ಇನ್ಸ್ಟೆಂಟ್ ಅದು ಇದು, ತಾವುಗಳೆಲ್ಲರೂ ಸಾಹಿತ್ಯವನ್ನು ಹುಡುಕಿ ಅದನ್ನು ಡಿಕೋಡ್ ಮಾಡೋಕ್ಕೆ 2 ಅವರ್ ತೊಗೊಂಡು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂದರೆ ನಿಮ್ಮ ತಲೆಗೆ ನೀವು ಕೆಲಸ ಕೊಡ್ತಿದ್ದೀರಿ ಅಂತ. ತುಂಬ ಎಲ್ಲರೂ ನಾವು ವಿ ಆರ್ ಯೂಸ್ ಟು ದ್ಯಾಟ್ ಇನ್ಸ್ಟೆಂಟ್. ಬಟ್ ನಿಮ್ಮ ಬ್ರೈನ್ಸಿಗೆಲ್ಲ ಕೆಲಸ ಕೊಟ್ಟು ಇಲ್ಲಿಗೆ ಬಂದು ಬಹಳ ಒಳ್ಳೆಯ ಹಾಡುಗಳನ್ನು ನಮ್ಮೆಲ್ಲರಿಗೂ ಪ್ರಸ್ತುತಪಡಿಸ್ತಿದ್ದೀರಿ. ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಿಲನ್.
ಈಗ ನಮ್ಮ ಮುಂದಿನ ಸ್ಪರ್ಧಿ ಯಾವಾಗಲೂ ಅವರು ತೊಡುವಂತಹ ವೇಷಭೂಷಣದ ಮೂಲಕ ಆಗಲಿ ಅಥವಾ ಅವ್ರು ಹಾಡುವಂತಹ ಹಾಡುಗಳ ಮೂಲಕ ಆಗಲಿ ಯಾವಾಗಲೂ ನಮ್ಮೆಲ್ಲರನ್ನ ಮನೋರಂಜಿಸ್ತಾ ಬಂದಿದ್ದಾರೆ. ಇವತ್ತು ಅವರೇ ಬರೆದಿರುವಂತಹ ಸಾಹಿತ್ಯ, ಅವರೇ ರಾಗ ಸಂಯೋಜನೆ ಮಾಡಿ ಅಮ್ಮ ಅಮ್ಮ ಅನ್ನುವ ಪದವು ಎಷ್ಟು ಚಂದ ಅಂತ ನಿಮ್ಮ ಮುಂದೆ ಈ ಒಂದು ಹಾಡನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ. ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ನೀ ದೂರವಾದೆ ನಾ ಒಂಟಿಯಾದೆ, ನೀ ದೂರವಾದೆ ನಾ ಒಂಟಿಯಾದೆ. ನಿನ್ನ ನೆನಪೇ ಇಂದು ಮರೆಮಾಚದಮ್ಮ. ಅಮ್ಮ 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 ಎನ್ನೋ ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ನಾ ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ನಿನ್ನ ಕರುಳ ನನ್ನ ಕೊರಳಿಗೆ ಮಾಲೆ ಹಾರವ ಹಾಕಿ ಧರೆಗೆ ಪರಿಚಯಿಸಿದೆಯಮ್ಮ. 9 ತಿಂಗಳು ಕೊಡಲಲ್ಲಿ ಹೊತ್ತು ಪೋಷಣೆ ಮಾಡಿದೆ. ಎದೆಯಾಲು ಉಣಿಸಿ ದೊರೆಯಂತೆ ನೀನು ಸಾಕಿ ಸಲಹಿದೆ. ಅಮ್ಮ ಲಾಲಿ ಹಾಡಿದೆ. ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ. ಹಾಡಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಬ್ಬಿದ್ದೆ ಅಮ್ಮ. ಹಾಡಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಬ್ಬಿದ್ದೆ ಅಮ್ಮ. ನಿನ್ನ
ನೆರಳಲಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಪ್ಪಿದ್ದೆ ಅಮ್ಮ, ನಿನ್ನ ನೆರಳಲ್ಲಿ ಬೆಳೆದು ಬೆಳಗಿರಲು ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ, ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ, ನೀ ದೂರವಾದೆ ನಾ ಒಂಟಿಯಾದೆ, ನೀ ದೂರವಾದೆ ನಾ ಒಂಟಿಯಾದೆ, ನಿನ್ನ ನೆನಪೇ ಇಂದು ಮರೆಮಾಚದಮ್ಮ ಅಮ್ಮ 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 ಎನ್ನೋ ಪದವು ಎಷ್ಟು ಸುಂದರ, ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ, ಆ ಮಾಣಿಕ್ಯದ ಉಂಗುರ. ಕೆಸ್ತೂರು ಗೋವಿಂದರಾಜು ಅವರೇ, ಈ ಗಾನ ಸಿಂಚನ ವೇದಿಕೆಯಲ್ಲಿ ಒಂದು ಹೊಸ ಪ್ರಯತ್ನ. ತಾವೇ ಸಾಹಿತ್ಯ ಬರೆದು ರಾಗ ಸಂಯೋಜನೆ ಮಾಡಿ ತಾವೇ ಈ ಹಾಡನ್ನ ಪ್ರಸ್ತುತಪಡಿಸ್ತಾ ಇರೋದು. ಹೌದು ಮೇಡಮ್. ಸಾಹಿತ್ಯ ಬರೆದವರೇ ಸಾಹಿತ್ಯ ಮರ್ತೋದ್ರ? ಅಮ್ಮ ತೀರ್ಕೊಂಡು 4 ವರ್ಷ ಆಗಿತ್ತು. ಒಂದು 2 ವರ್ಷ ಆದಮೇಲೆ ನನ್ನ ಪ್ರೀತಿಯ ಅಣ್ಣ ಕಿರಣ್ ಅಂತ ಅವರು ನನಗ ಏನಾದರೂ ಸಾಹಿತ್ಯ ಬರೆದು ಹಾಡಿ ಹೊಸ್ತಾಗಿ ಅಂತ ಅಂದರು. ನನ್ನ ತಾಯಿ ನೆನಪು ಬಂತು, ಆ ತಾಯಿ ಮೇಲೆ ಹಾಡು ಬರೆದೆ, ತಾಯಿ ಮೇಲೆ ಫಸ್ಟ್ ಹಾಡು ಬರೆದೆ. ಅವ್ರು ಹೇಳಿ ಸ್ವಲ್ಪ ಹೊತ್ತಿಗೆ ಈ ಟೂನ್ ನೆನಪಾಯಿತು. ಹಾಗೆ ಅಮ್ಮನ ಮೇಲೆ ಸೇರಿಸ್ಕೊಂಡ್ರೆ ಆಗುತ್ತಲ್ಲ ಅಂದ್ಬಿಟ್ಟು ಈ ಥರ ಬರೆದೆ. ಓಕೆ ಆಯಿತು. ಅದನ್ನು ಬರ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬರ್ಕೊಂಡು ಮತ್ತೆ ನೆನಪಿಸ್ಕೊಂಡು ನನ್ನನ್ನು ಒಂಟಿ ಮಾಡೋದೆಲ್ಲ ಈ ಥರ ನನ್ನ ಒಳಗಿನ ಭಾವನೆನ ನಾನು ಸಾಹಿತ್ಯ ಬರೆದೆ. ಅರ್ಥ ಆಯ್ತು. ಸರಿ ಸರಿ, ಈ ಹೊಸ ಪ್ರಯತ್ನ ನಮ್ಮ ತೀರ್ಪುಗಾರರಿಗೆ ಇಷ್ಟ ಆಯ್ತಾ ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ತುಂಬ ಇಷ್ಟ ಆಯಿತು ಗೋವಿಂದರಾಜು. ನೀವು ಅದಷ್ಟನ್ನು ನೆನಪಿಸ್ಕೊಂಡು ಅಷ್ಟು ಹಾಡಿದಿದ್ರೆ ಆ ಸಾಹಿತ್ಯನೂ ಕೇಳಿಸ್ಕೊಂಡು ಇನ್ನೂ ಸಂತೋಷ ಪಡ್ತಿದ್ವೋ ಏನೋ. ಬಟ್ ಅರ್ಥ ಆಗುತ್ತೆ, ನೀವು ಅದನ್ನು ಎಲ್ಲ ವೇದಿಕೆಗಳಲ್ಲೂ ನಿರಂತರವಾಗಿ ಹಾಡ್ತಾ ಇದ್ದರೆ ನೆನಪಿರುತ್ತೆ ಯಾವಾಗಲೂ. ಮೇಡಮ್, ನಾನು ಹಾಡು ಬರೆದ ಮೇಲೆ ಎಲ್ಲೂ ಹಾಡೇ ಇಲ್ಲ ಮೇಡಮ್. ಇದೇ ಫಸ್ಟ್ ವೇದಿಕೆಯಲ್ಲಿ ಏನಾದರೂ ಮಾಡಿ ರೆಕಾರ್ಡಿಂಗ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಮೇಡಮ್. ಆದರೆ ಸಪೋರ್ಟಿಂಗ್ ಯಾರೂ ಇಲ್ಲ. ಆದಂಗೆ ಮಾಡ್ಕೊಳೋಣ ಅಂದ್ಬಿಟ್ಟು 2 ವರ್ಷದ ಮುಂಚೆನೇ ಸಾಂಗ್ ಬರೆದಿದ್ದೆ. ಮಾಡ್ಕೊಳೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಮೇಡಮ್. ಈ ಹಾಡನ್ನು ನಾನು ರೆಕಾರ್ಡ್ ಮಾಡಿಸ್ತೀನಿ, ಹಾಡಬೇಕು ನೀವು. ದಿಸ್ ಈಸ್ ಮೈ ಪ್ರಾಮಿಸ್ ಟು ಯು. ಆಯಿತು, ಆಯಿತಾ? ತುಂಬ ಇಷ್ಟ ಆಯಿತು. ತಾಯಿಯ ಮೇಲಿನ ಹಾಡುಗಳೇ ಹಾಗೆ, ಯಾಕಂದರೆ ತಾಯಿನೇ ಹಾಗೆ. ನಾ ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ತಾಯಿಗೆ ಬರೀ ಕೊಟ್ಟು ಗೊತ್ತಷ್ಟೆ, ಯಾವತ್ತೂ ಯಾರಿಂದ ಏನೂ ನಿರೀಕ್ಷೆ ಪಡೆದಂತಹ ಒಂದು ಮುಗ್ಧ ಪ್ರೀತಿ ತುಂಬಿದ ಜೀವ ಅದು. ಅದು ಬಯಸೋದೇನು, ವಾಪಸ್ 4 ಪ್ರೀತಿಯ ಮಾತುಗಳಷ್ಟೇ. ನೀವು ಆ ಬಿಗಿನಿಂಗಲ್ಲಿ ಅಮ್ಮ ಅಂತ ಹೇಳ್ತಿರಲ್ಲ, ಆ ಒಂದು ಪದವೇ ಸಾಕು. ಅದರಲ್ಲಿ ಅದನ್ನು ನೀವು ಹೇಳೋ ರೀತಿ, ಅದಕ್ಕೆ ನೀವು ಕೊಟ್ಟಂಥ ಭಾವ, ಅದೇ ಅಮ್ಮನ ಪ್ರೀತಿಯಿಂದ ತಲೆ ಸವರಿದ ಹಾಗೆ ಫೀಲ್ ಆಗುತ್ತೆ ನನಗೆ. ಅಮ್ಮ ಅಂದ್ಬಿಟ್ಟು ಹೀಗೆ ವಯಸ್ಸಾದ ತಾಯಂದ್ರು ಇರ್ತಾರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಹೀಗೆ ತಲೆ ಸವರಿದ್ರೆ ಹೇಗೆ ಅನಿಸುತ್ತೋ ಹಾಗೆ ಅನ್ನಿಸ್ತು ನನಗೆ. ಮೇಡಮ್, ಇನ್ನೊಂದು ಈ ವೇದಿಕೆಯಲ್ಲಿ ಹೇಳಬೇಕು ಅಂದರೆ, ನಾವು ಈ ಸಾವಿನ ಭಜನೆ ಮತ್ತು ತಿಥಿ ಕಾರ್ಯಕ್ರಮ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಅಲ್ಲಿ ಧರ್ಮ ಕೊಡ್ತಾರೆ ಮೇಡಮ್, ದಾನ ಅಂತ ಕೊಡ್ತಾರೆ. ಅವ್ರ ಹೆಸ್ರು ಮೇಲೆ ದಾನ ಕೊಡ್ತಾರೆ.
ನಾವೇನು ಅಂದ್ಕೊಂಡ್ವಿ ನಮ್ಮ ಟೀಮು ಆ ಕೊಡುವಂಥ ದಾನ ಯಾರೂ ಬಳಸ್ಕೊಳ್ಳೋದು ಬೇಡ, ಎಲ್ಲ ಕೂಡಿಟ್ಕೊಂಡು ಈ ತಂದೆ ತಾಯಿಗಳು ನಾನು ಕೇಳ್ಕೊಡೋದಿಷ್ಟೇ. ತಂದೆ ತಾಯಿಗಳ ಬೆಲೆ ಅವ್ರು ಕಳ್ಕೊಂಡಾಗಿ ಗೊತ್ತಾಗೋದು ತಂದೆ ತಾಯಿಗಳ ಬೆಲೆ. ಯಾರೂ ಸಹ ಬೀದಿ ಪಾಲು ಮಾಡಬೇಡಿ. ಯಾಕಂದರೆ ನಾವು ಸಣ್ಣವರಿದ್ದಾಗ ನಮ್ಮನ್ನು ಆಡಿಸಿ ಬೆಳೆಸಿ ಬೆಳೆಸಿರ್ತಾರೆ. ನಾವು ದೊಡ್ಡ ಬೆಳೆದಾದ್ಮೇಲೆ ಅವ್ರನ್ನ ಬೀದಿ ಪಾಲು ಮಾಡ್ತೀವಲ್ವ. ಹೌದು. ಅದಕ್ಕೋಸ್ಕರ ಈ ವೃದ್ಧಾಶ್ರಮ ಈ ಥರ ಬಂದಿರತಕ್ಕಂಥ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಮೇಡಮ್. ಒಂದಿಷ್ಟು ದುಡ್ಡು ಆಗಿದೆ ಮೇಡಮ್. ವೆರಿ ಗುಡ್. ಅದರಲ್ಲಿ ₹1 ತೊಗೊಳ್ಳಲ್ಲ, ಹಾಗೆ ಮಡಗಿರ್ತೀವಿ. ನಮಗೆಷ್ಟೇ ನನಗೆಷ್ಟೇ ಸಮಸ್ಯೆ ಇದ್ದರೂ ಅದರಲ್ಲಿ ಒಂದೇ ₹1 ಎತ್ಕೊಳ್ಳಲ್ಲ ಮೇಡಮ್. ವೆರಿ ಗುಡ್. ತುಂಬ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ನೀವು ಮುಂದುವರಿತಾ ಇದ್ದೀರಾ ಗೋವಿಂದರಾಜು. ನಿಮ್ಮನ್ನು ದೇವರು ಯಾವಾಗಲೂ ಅದ್ಭುತವಾಗಿ ಇಟ್ಟಿರ್ತಾನೆ, ಅದರಲ್ಲಿ ಸಂಶಯನೇ ಇಲ್ಲ. ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ, ನಾವು ಗೋವಿಂದರಾಜುಗೆ ಹೇಳ್ತಿದ್ವಿ ಇವರು ಸಿಂಗರು, ಪರ್ಫಾರ್ಮರು, ಆ್ಯಕ್ಟಿಂಗು ಮಾಡಬಹುದು ಅಂಥ ಒಂದು ಒಳ್ಳೆ ಕಲೆ ಉಂಟು ಇವರಲ್ಲಿ ಅಂತ. ಇವತ್ತು ಇನ್ನೂ 2 ಆ್ಯಡ್ ಆಯಿತು. ಸಾಹಿತ್ಯ ಬರೀತಾರೆ, ರಾಗ ಸಂಯೋಜನೆ ಮಾಡ್ತಾರೆ. ಏನ್ರಿ ನೀವು ಇನ್ನು ನಿಮ್ಮ ಬತ್ತಳಿಕೆಯಲ್ಲಿ ಯಾವ್ಯಾವ ಬಾಣ ಇಟ್ಟಿದ್ದೀರಾ ನೀವು? ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ನೀವು ಒಂದು ದೊಡ್ಡ ಅಸೆಟ್ ನೀವು. ಅಂದರೆ ತುಂಬ ಕಷ್ಟ ಬಿದ್ದು ಬಂದಿದ್ವಿ ಮೇಡಮ್. ಎಲ್ಲ ಥರ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದೀವಿ, ಎಲ್ಲ ಥರ. ಮತ್ತು ನಾನು ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಅಂಥ ಘಟನೆ ಅನುಭವಿಸ್ಕೊಂಡು ಬಂದಿದ್ದೀನಿ ಮೇಡಮ್. ನಾನು ಯಾಕಪ್ಪ? ಮಾಡದೇ ಇರೋ ತಪ್ಪಿಗೆ ಕಳ್ಳ ಅಂತ ಅನುಭವಿಸ್ಕೊಂಡು 4 ದಿವಸ ಜೈಲಲ್ಲಿ ಬಂದೆ ಮೇಡಮ್. ಅವರೇ ಸಹ ಅದರಲ್ಲಿ ಹಣ್ಣು ಕಿತ್ಕೊಂಡ್ರು ಕಿತ್ಕೊಂಡೇ ಇರೋಂಥ ಮನಸ್ಸು ಮೇಡಮ್. ಮಾಡದೇ ಇರೋ ತಪ್ಪಿಗೆ, ಯಾರೋ ಮಾಡಿರೋ ತಪ್ಪಿಗ 4 ದಿವಸ ಜೈಲಲ್ಲಿ ಬಂದೆ. ನಮ್ಮಪ್ಪ ನಾನು ಜೈಲಿಂದ ಬರ್ತಿದ್ದಂಗೆ ಮತ್ತೆ ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಮೇಡಮ್. ನಮ್ಮಪ್ಪಾಜಿ ಒಂದು ಮಾತಂದರು, ನೀನು ನನ್ನ ಮಗ ಯಾವತ್ತೂ ಆ ಕೆಲಸ ಮಾಡಲ್ಲ, ನಾನು ಆ ಬುದ್ಧಿ ಹೇಳ್ಕೊಟ್ಟಿಲ್ಲ. ಕರೆಕ್ಟ್. ಇವತ್ತು ಒಂದಲ್ಲ 2 ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇವರು. ನಮ್ಮ ಅಪ್ಪ ಅಮ್ಮಂಗೋಸ್ಕರ ಬದುಕಬೇಕು ಅಂತ ಬದುಕ್ತೀನಿ ಮೇಡಮ್ ನಾನು. ವೆರಿ ಗುಡ್, ವೆರಿ ಗುಡ್ ಗೋವಿಂದರಾಜು. ಅಪ್ಪ ಅಮ್ಮಂಗೋಸ್ಕರ ಬದುಕಬೇಕು ಅಂತ ಬದುಕಿದೆ. ತುಂಬ ಕಷ್ಟಪಟ್ಟರು. ನಾನು ನಮ್ಮ ಅಕ್ಕ ಮೇಡಮ್ ಸುಧಾರಾಣಿ ಅಂತ ಆ ಗುಬ್ಬಿಲ್ ಮದುವೆ ಅವ್ರು ಚೆನ್ನಾಗಿದ್ದಾರೆ. ಅಪ್ಪರು ನಾವು ಸಣ್ಣ ಹುಡುಗರು, ನಮ್ಮನ್ನು ಬಿಟ್ಟು ಕೆಲ್ಸಕ್ಕೆ ಹೊಟ್ಟೋಗ್ಬಿಡೋರು, ಗಾರೆ ಕೆಲ್ಸಕ್ಕೆ. ಬೇರೆ ಊರಾಗೆಲ್ಲ ನಮ್ಮಪ್ಪ ಒಂದೇ ಹೋಗ್ತಾ ಇರಲಿಲ್ಲ, ನಮ್ಮಮ್ಮನೂ ಸಹ ಕರ್ಕೊಂಡು ಹೋಗ್ಬಿಡೋರು. ಜೊತೆಯಲ್ಲೇ ಇರೋರು ಯಾವತ್ತೂ ಅವರು. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಂದೇ ವರ್ಷದಲ್ಲಿ ಸತ್ತೋಗೋರು ಮೇಡಮ್. 6 ತಿಂಗಳು ಡಿಫ್ರೆನ್ಸ್ ಮೇಡಮ್ ಅಷ್ಟೇ. ನಮ್ಮಮ್ಮ ಮೊದಲು ಸತ್ತರು, ಅದಾದಮೇಲೆ ಅವ್ರ ಯೋಚನೆಯಲ್ಲೇ ನಮ್ಮ ಅಪ್ಪಾಜಿನೂ ತೀರ್ಕೊಂಡ್ರು. ನಮ್ಮಮ್ಮನ್ನ ಆಸ್ಪತ್ರೆಯಲ್ಲಿ ಇದ್ದಾಗ ನನ್ನ ಹತ್ರ ಅವಾಗ ದುಡ್ಡು ಇರಲಿಲ್ಲ ಮೇಡಮ್. ನಮ್ಮಪ್ಪನ ಉಳಿಸ್ಕೊಳಕ್ಕೆ ತುಂಬ ಪ್ರಯತ್ನ ಪಟ್ಟೆ ಮೇಡಮ್. ಸಾಲ ಆದರೂ ಮಾಡಿ ಬದುಕಿಸ್ಕೊಬೇಕು ಅಂತ ಅಷ್ಟೊತ್ತಿಗಾಗಲೇ 1-1.5 ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಕರ್ಕೊಂಬಂದಿದ್ದೆ ಮೇಡಮ್. ಸುಮ್ಮನೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಕರ್ಕೊಂಡೋದೆ ಮೇಡಮ್. ಉಸಿರಾಟ ಜಾಸ್ತಿ ಆಗಿ ಹೋಗ್ಬಿಟ್ರು. ಒಂದು ಆಸ್ಪತ್ರೆಯಲ್ಲಿ ಬರೀ 2,000 ಮೇಡಮ್, 2,000 ಬಿಲ್ಲಾಗಿತ್ತು. ನಾನು ಅವತ್ತು ಏನು ಕಾಣ್ಬಿಟ್ಟು ಬರೀ ₹500 ಜೋಬಲ್ಲಿ ಇಟ್ಕೊಂಡೋಗಿದ್ದೆ, ಬರೀ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕಲ್ಲ ಅಂತ. 2,000 ಬಿಲ್ಲು ಮೇಡಮ್. ನಮ್ಮ ಅಪ್ಪನಿಗೋಸ್ಕರ ನಾನು ಕಾರ್ ತೊಗೊಂಬಂದೆ ಮೇಡಮ್. ಕಾರ್ ತೊಗೊಂಬಂದು 4 ದಿವಸ ಮೇಡಮ್ ನಮ್ಮಪ್ಪ ಇದ್ದಿದ್ದು. ನಮ್ಮ ಅಪ್ಪನ ಆಸೆ ತೀರಿಸ್ತೆ ಅಂತ ತುಂಬ ಖುಷಿ ಮೇಡಮ್. ನಾನು ಅವರು ಆಸ್ಪತ್ರೆಗೆ ಹೇಳಿದೆ, ನನ್ನ ಕಾರು ಮುಂದೆ ನಿಲ್ಲಿಸಿದ್ದೀನಿ, ನಾನು DL ಕೊಡ್ತೀನಿ, ಎಲ್ಲ ಕೊಡ್ತೀನಿ, 5 ನಿಮಿಷ ಟೈಮ್ ಕೊಡ್ರಿ, ನಮ್ಮ ಅಪ್ಪನ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿ ಬರ್ತೀನಿ ಅಂತ ಅಂದೆ ಮೇಡಮ್. ಅವ್ರು ಒಪ್ಪಲಿಲ್ಲ. ಆ ಥರ ಆಗಲ್ಲ ಸರ್, ಕ್ಲಿಯರ್ ಮಾಡಬೇಕು ಅಂತ. ನನ್ನ ನಡೆ ಬರೋಕ್ಕೆ ಅವತ್ತು ಯಾರು ಕೇಳಿದ್ರು ಯಾರ ಹತ್ರನೂ ದುಡ್ಡಿಲ್ಲ ಅಂದರು. ಎಲ್ಲ ಬಂದರು ಮೇಡಮ್. ಅಷ್ಟೊತ್ತಿಗೆ ನಮ್ಮ ಅಪ್ಪನೇ ಇವತ್ತು ಎಷ್ಟು ದುಡ್ಡಿದ್ರು ಅವ್ರನ್ನ ತೊಗೊಂಬರೋಕ್ಕಾಗಲ್ಲ ಮೇಡಮ್. ಬಟ್ ನೀವು ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಗೋವಿಂದರಾಜು ಅಲ್ವಾ? ಎಷ್ಟೋ ಜನ ಇದ್ದಾಗ ಕಾಲು ಕಸ ಮಾಡ್ತಾರೆ, ಹೋದ್ಮೇಲೆ ಪರಿತಪಿಸ್ತಾರೆ. ಆದರೆ ನೀವು ಇದ್ದಾಗಲೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದ್ರ ಪುಣ್ಯ ನಿಮ್ಮನ್ನು ಜೀವನ ಇಡೀ ಕಾಯುತ್ತೆ. ಹೌದು ಅಲ್ವಾ? ಆಮೇಲೆ ನಿಮ್ಮ ಗಾಯನದಲ್ಲಿ ತುಂಬ ವಿಶೇಷ ಏನು ಅಂತಂದರೆ, ನೀವು ಎಷ್ಟು ಜೋಶಲ್ಲಿ ಆ ಥ್ರೋ ಹೇಗೆ ಕೊಡ್ತಿರಲ್ಲ, ಅದೇ ಈ ಥರದ ಹಾಡುಗಳನ್ನು ಹಾಡುವಾಗ ಅದರ ಕಾಂಟ್ರಾಸ್ಟ್ ಅಷ್ಟು ಸಾಫ್ಟ್ ಮಾಡ್ಕೊಂಡು ಹಾಡ್ತೀರಿ. ಇದು ನಾನೆಲ್ಲೂ ನೋಡಿಲ್ಲ, ತುಂಬ ಕಷ್ಟ ಇದು. ಆಮೇಲೆ
ಈಗ ಅಮ್ಮ ಅಮ್ಮ ಅಂತ ಈ ಥರ ನಡಗಿಸಿ ಹಾಡಬೇಕಾಗತ್ತಲ್ಲ, ಆ ಒಂದು ದುಃಖದ ಭಾವ ಕೊಡುವಾಗ ಅವಾಗ ತುಂಬ ಜನಕ್ಕೆ ಶ್ರುತಿ ಹೊಟ್ಟೋಗುತ್ತೆ. ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೋವಿಂದರಾಜು ಇವತ್ತು ನೀವು. ಪರ್ಫೆಕ್ಟ್ ರಾಗ, ತಾಳ, ಶ್ರುತಿ, ಭಾವನೆ ಅಂತೂ ಅದ್ಭುತ. ಸಾಹಿತ್ಯ ಮರ್ತ್ರಿ ಅನ್ನೋದು ಅದೊಂದು ನಗಣ್ಯ, ಅದೊಂದು ಚೂರು ಒಂದು ಸಣ್ಣ ದೃಷ್ಟಿಪೊಟ್ಟು ಆಯ್ತೆ ಹೊರತು ನಿಮ್ಮ ಗಾಯನಕ್ಕೆ ಹೋಲಿಸಿದ್ರೆ ಅದು ಏನೂ ಅಲ್ಲ. ಹೀಗೆ ಹಾಡ್ತಾ ಹೋಗಿ, ಹೀಗೆ ಇಡೀ ಕರ್ನಾಟಕದ್ದಲ್ಲ ಇಡೀ ಪ್ರಪಂಚದ ಜನಮನವನ್ನು ಗೆಲ್ಲಲಿ. ಎಲ್ಲರ ಜೀವನದಲ್ಲೂ ಏನೋ ಒಂದು ದೇವ್ರು ಕಷ್ಟ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ನಾವು ದೇವ್ರನ್ನ ಮರ್ತು ಬಿಡ್ತೀವಲ್ವ. ಹೌದು ಮೇಡಮ್, ಹೌದು. ಅದಕ್ಕೆ ಕಷ್ಟ ಕೊಟ್ಟಿರ್ತಾನೆ. ನಿಮ್ದು ಯಾವುದೋ ಜನ್ಮದ ಪಾಪ ಇತ್ತೇನೋ ಅದನ್ನು ಕಳ್ಕೊಂಡ್ರಿ ಅಂತ ಅನ್ಕೊಂಬಿಡಿ. ಹೌದು ಮೇಡಮ್. ನಿಮ್ದು ಏನು ಜೀವನದಲ್ಲಿ ಕಷ್ಟ ಅನುಭವಿಸಿದ್ರಿ ಅದೆಲ್ಲ ಆಯಿತು. ಇನ್ನು ಮುಂದೆ ಏನಿದ್ರು ಬರೀ ಗೆಲುವು ಶ್ರೇಯಸ್ಸು ಅಷ್ಟೇ. ಓಕೆನಾ? ಎಲ್ಲ ಥರ ಕಷ್ಟ ಅನ್ಭವಿಸೋ ಬಂದ್ಬಿಟ್ಟೆ ಮೇಡಮ್. ಧರ್ಮಸ್ಥಳ ಪಾದಯಾತ್ರೆ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ಕಾಲಿಗೆ ರಾಡ್ ಹಾಕಿದ್ದಾರೆ, 4 ಜನಕ್ಕೊಬ್ಬರು ತೀರ್ಕೊಂಡ್ರು. ಅದ್ರಲ್ಲಿ ನನ್ನ ಬದುಕಿಸಿದ ದೇವರು ಅಂದರೆ ಈ ಥರ ಒಂದೇನೋ ಒಂದು ನಿಜವಾಗ್ಲೂ ಒಳ್ಳೇದೈತೆ ಅನ್ನೋ ಜೀವನದಲ್ಲಿ ಅನ್ನೋದಕ್ಕೋಸ್ಕರ ದೇವ್ರು ಭಗವಂತ ಎಲ್ಲದು ಮೊದಲೇ ಇಲ್ಲಿ ಬರ್ಸ್ಕೊಂಡು ಬಂದಿರ್ತೀವಿ ನಾವು. ಇಂಥದ್ದು ದಿನ ಇಂಥದ್ದಾಗತ್ತೆ ಅಂತ ಅದನ್ನ ತುಂಬ ನಂಬ್ತೀನಿ ಗೋವಿಂದರಾಜು. ಸೊ ನಿಮ್ಗೆ ಇನ್ನೆಲ್ಲ ಕಷ್ಟ ಕಳೀತು ಅಂದ್ಕೊಳ್ಳಿ, ಈ ವೇದಿಕೆಯಿಂದ ಇನ್ನು ಮುಂದೆ ಒಳ್ಳೇದೇ ಆಗುತ್ತೆ. ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಕಷ್ಟ ಕಳೀತು ಅಂತ ಅನ್ಕೊಂತೀನಿ. ಅದೃಷ್ಟ ಲಕ್ಷ್ಮಿ ಮೇಡಮ್ ಅವಳು. ಒಳ್ಳೇದಾಗಲಿ ಗೋವಿಂದರಾಜು, ಚೆನ್ನಾಗಿರ್ಬೇಕು ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ನೀವು ಮೊದಲು ಸಂಚಿಕೆಯಲ್ಲಿ ಆಡಿದ ಹಾಡುಗಳನ್ನೆಲ್ಲ ಕೇಳಿ ಕುರಿ ಪ್ರತಾಪ್ ಥರ ಭಾಳ ಜೋಶಲ್ಲಿರತಕ್ಕಂಥ ಹಾಡುಗಳನ್ನೇ ಯಾವಾಗೂ ಆಡ್ತಾರೆ ಇವರು ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ನೀವಿಷ್ಟು ಭಾವನಾತ್ಮಕ ಜೀವಿ ಅಂತ ನಮಗೆ ಗೊತ್ತಾಗಿದ್ದು ಕಳೆದ 1-2-3 ಹಾಡುಗಳಿಂದ. ನಿಮ್ಮಲ್ಲಿ ಆ ತಾಯಿ ತಂದೆ ನಿಮ್ಮ ಮನಸ್ಸಲ್ಲಿ ಆತ್ಮದಲ್ಲಿ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಏನಿದೆ ಭಾವನೆಗಳನ್ನು ನೀವು ವ್ಯಕ್ತಪಡಿಸೋ ರೀತಿ ಭಾಳ ಚೆನ್ನಾಗಿತ್ತು. ತಂದೆಯೂ ಅಷ್ಟೇ ಮುಖ್ಯವಾಗಿದ್ದಾರೆ ನಿಮ್ಮ ಬಾಳಿನಲ್ಲಿ. ನೀವು ಹೇಳೋ ಮಾತು ಪ್ರಕಾರ ಅವ್ರನ್ನ ನೆನೆಸ್ಕೊಂಡು ಒಂದು ಒಳ್ಳೆಯ ಒಂದು ಹಾಡನ್ನು ನೀವು ಕೊಟ್ಟಿದ್ರಿ ವೇದಿಕೆಗೆ. ನಿಮಗೆ ಧನ್ಯವಾದಗಳು ಗೋವಿಂದರಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿರಾಜು ಸರ್. ಗೋವಿಂದರಾಜು ಸರ್, ಸಾಹಿತ್ಯ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ. ನಿನ್ನ ಕರುಣ ನನ್ನ ಕೊರಳಿಗೆ ಮಾಲೆ ಹಾರವ ಹಾಕಿ ಧರೆಗೆ ಪರಿಚಯಿಸಿದೆಯಮ್ಮ. ಸಾಹಿತ್ಯ ಮರೆಯೋದು ಅಪರಾಧ ಅಲ್ಲ, ಸಾಹಿತ್ಯ ತಪ್ಪಾಡೋದು ಅಪರಾಧ ಅಲ್ವಾ? ಮರೆತು ಬಿಟ್ರೆ ಏನು ಗಾಬರಿ ಆಗಿಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅದನ್ನ ಹಾಗೆ ಹಾಡ್ತಾ ತೇಲಿಸಿ ಲಾಲಾಲ ತಾನಾನ ಎಲ್ಲ ಇರುತ್ತಲ್ವಾ. ಹೇಳಿದ್ದು ಎಷ್ಟೋ ಸಂಚಿಕೆಯಲ್ಲಿ ಮೇಡಮ್ ಕೂಡ ಹೇಳಿದ್ದಾರೆ. ಅದನ್ನು ಹೇಳಿಬಿಟ್ಟು ಆಮೇಲೆ ಮತ್ತೆ ಪಲ್ಲವಿಗೆ ಬಂದು ಮುಗಿಸ್ಬಿಟ್ರೆ ಏನು ದೊಡ್ಡ ಅಪರಾಧ ಅಲ್ಲವೇ ಅಲ್ಲ. ಅದರಿಂದ ಅದನ್ನು ಅಪರಾಧ ಅನ್ನೋ ಥರ ನೀವು ಯೋಚನೆ ಮಾಡಲೂಬೇಡಿ. ಇನ್ಮೇಲೆ ಅದ್ಭುತವಾದ ಹಾಡು ಕೊಟ್ಟಿದ್ದೀರಿ. ಇಲ್ಲ ಸರ್, ನೆನಪಾಗ್ತಾ ಇತ್ತು. ಇಲ್ಲಿ ಬರ್ತಿದ್ದಂಗೆ ಅಂದ್ರೆ ಯಾವ ರೀತಿ ಮಾಡಿದ್ರು, ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಜನ ಅನ್ಕೊಂಡು ನಾನು ಅದು ಬೈಕೆ ತುಂಬಾ ಖಂಡಿತ ಎಲ್ಲರಿಗೂ ಆಗುತ್ತೆ. ಮುಂದೆ ಸಾಹಿತ್ಯ ಇಲ್ದಿರ ಕೆಲವ್ರಿಗೆ ಹಾಡೋಕೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ನೆನ್ಪಿಟ್ಕೊಂಡು ಹಾಡೋದು ಕಷ್ಟವೇ ಇರಲಿ. ದೇವರು ಲೋಕದಿ ಪಯಣಿಸಿದ ಜಗದ ನೋವ ಗಮನಿಸಿದ, ದೇವರು ಲೋಕದಿ ಪಯಣಿಸಿದ ಜಗದ ನೋವ ಗಮನಿಸಿದ, ಪರಿಹರಿಸಲು ಅವಣಿಸಿದ, ಆಗದು ಎಂದು ಶರಣಾದ, ಕೊನೆಗೆ ತಾಯಿಯ ಹೆಸರಿಸಿದ, ಅಮ್ಮ ಅಮ್ಮ ನಮಗೆ ಇರುವಳಲ್ಲ ಅಮ್ಮ, ಅಮ್ಮ ಅಮ್ಮ ನಮಗೆ ಇರುವಳಲ್ಲ ಅಮ್ಮ, ಆ ಬ್ರಹ್ಮನಿಗೇ ಇಲ್ಲ ಅಮ್ಮ. ಸೃಷ್ಟಿ ಮಾಡೋ ಬ್ರಹ್ಮನಿಗೆ ಅಮ್ಮ ಇಲ್ಲ, ಆದರೆ ನಮಗಿದ್ದಾಳೆ ಅಮ್ಮ. ಎಲ್ಲ ಜನರೆಲ್ಲ ಕೇಳಿದ್ರಂತೆ, ನಾವು ನಿಮ್ಮನ್ನು ನಂಬಿ ಬದುಕಿದ್ವಿ ದೇವರೇ, ನಮಗೂ ಅಮೃತ ಕೊಡಿ, ನೀವು ಮಾತ್ರ ಅಮೃತ ಯಾಕೆ ಕುಡಿತೀರಿ ಅಂದರೆ, ಆಗ ದೇವರು ನೀವು ನಮ್ಮ ಪರವಾಗಿದ್ದೀರಲ್ವಾ, ಅದಕ್ಕೋಸ್ಕರ ನಾವು ನಿಮಗೂ ಅಮೃತ ಕೊಡ್ತೀವಿ ಅಂತ ಹೇಳಿ ತಾಯಿ ಎದೆ ಹಾಲಿನಲ್ಲಿ ಅಮೃತ ಕೊಟ್ಟನಂತೆ ಅಲ್ವಾ. ಅದಕ್ಕೆ ಅಂಥ ಅದ್ಭುತವಾದ ಹಾಡನ್ನು ಕೊಟ್ಟಿದ್ರಿ, ಅಮೃತದಂಥ ಹಾಡು. ಒಳ್ಳೆಯದಾಗಲಿ ಗೋವಿಂದರಾಜು. ಥ್ಯಾಂಕ್ ಯು. ಮೇಡಮ್ ಹೇಳ್ದಂಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ. ಯಾರು ತಂದೆ ತಾಯಿನ ನಂಬಿರ್ತಿರೋ, ಪ್ರೀತಿಸ್ತಿರೋ ಅವ್ರಿಗೆಲ್ಲರಿಗೂ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ, ನಿಮಗೂ ಒಳ್ಳೇದು ಮಾಡ್ತಾನೆ. ಸೂಪರ್ಬ್. ಗಾನ ಸಿಂಚನ ವೇದಿಕೆ ಮೇಲೆ ಈ ಹೊಸ ಪ್ರಯತ್ನಕ್ಕೆ ಸಾಕಷ್ಟು ಶ್ಲಾಘನೆ ಸಿಕ್ತು ನಿಮಗೆ. ಒಳ್ಳೇದಾಗಲಿ ಗೋವಿಂದರಾಜ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಕ್ಕನ ಮಗಳು ಅನ್ಕೊಂಡು ನಾನು ದಪ್ಪಗಿರೋಳು ಮಾಡ್ಕೊಂಡ್ಬಿಟ್ಟು ಎತ್ತಾಕೊಂಡು ನನ್ನೇ ಹೊಡಿತಾಳೆ ಅನ್ನೋ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನು ಮದುವೆನೇ ಆಗದೆ ಇರೋ ಸದಾ ಹಸನ್ಮುಖಿ ಪ್ರತಾಪ್ ಪ್ಲೀಸ್.
ಹೊಡಿತಾಳೆ ನನ್ನ ಹೆಂಡತಿ ಉಸ್ಕು ಮಾತು ಮುನ್ಸ್ಕ ಉದಯ ರಂಗ ಬಸ್ ಹತ್ಕೊಂಡ್ ಉಳ್ಳಂಬಳ್ಳಿ ಲೋ ಕುಂತವಳೆ ನನ್ನ ಹೆಂಡತಿ ಉಳ್ಳಂಬಳ್ಳಿ ಲೋ ಕುಂತವಳೆ ಕಮ್ಮಿ ಅಂದ್ರೆ ಇಟ್ಟು ನೊಣೆ ತತ್ತಳೆ ಸಾರ್ ಬುಡಮ್ಮಿ ಅಂದ್ರೆ ಸೌಟ್ನೆ ತಕ ಬತ್ತಳೆ ಇಟ್ಟ ಕಮ್ಮಿ ಅಂದ್ರೆ ಇಟ್ಟು ನೊಣೆ ತತ್ತಳೆ ಸಾರ್ ಬುಡಮ್ಮಿ ಅಂದ್ರೆ ಸೌಟ್ನೆ ತಕ ಬತ್ತಳೆ ಹೊಲ್ಕ ಹೋಗಮ್ ನಡಿ ಅಂದ್ರೆ ಒನ್ಕೆ ತಕ ಬತ್ತಳೆ ಒನ್ಕೆ ಹೋಗಮ್ ನಡಿ ಅಂದ್ರೆ ಒನ್ಕೆ ತಕ ಬತ್ತಳೆ ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ ನನ್ನ ಹೆಂಡತಿ ಉಸ್ಕು ಮಾತು ಮುನ್ಸ್ಕ ಉದಯ ರಂಗ ಬಸ್ ಹತ್ಕೊಂಡ್ ಉಳ್ಳಂಬಳ್ಳಿ ಲೋ ಕುಂತವಳೆ ನನ್ನ ಹೆಂಡ್ರು ಉಳ್ಳಂಬಳ್ಳಿ ಲೋ ಕುಂತವಳೆ ಬೆಂಗಳೂರಿಗೆ ಹೋಗಮ್ ನಡಿ ಬೆನ್ನ ನಂಗ ಸಾವ್ತಾಳೆ ಬೆಂಗಳೂರಿಗೆ ಹೋಗಮ್ ನಡಿ ಅಂತ ಬೆನ್ನ ನಂಗ ಸಾವ್ತಾಳೆ ಏನಾಯ್ತು ಗೊತ್ತರಣ ನಾ ಬ್ಯಾರೆ ಯಾಗ ಗಂಟನ ಬೆಂಗಳೂರು ಬರಲ್ಲ ಅಂತಾಳೆ ಅಕ್ಕನ ಮಗಳು ಅಂತ ನಾನು ತಪ್ಪಾಗಿರೋ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ ನನ್ನ ಹೆಂಡತಿ 150 kg ಬತ್ತಾಳೆ ಅದ್ಯಾವ ಸೀಮೆ ಅನ್ನ ಉಣ್ತಾಳೆ ಅಕ್ಕನ ಮಗಳು ಅಂತ ನಾನು ತಪ್ಪಾಗಿರೋ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ ನನ್ನ ಹೆಂಡತಿ 150 ಕ್ವಿಂಟಲ್ ಬತ್ತಾಳೆ ಒಂದೊಂದು ಅನ್ನ ಉಣ್ತಾಳೆ ನನ್ನ ಎತ್ತಕ ಹಂಗೆ ಹೊಡಿತಾಳೆ ನನ್ನ ಎತ್ತಾಕ ಬಡ್ಬಡ್ ಹೊಡಿತಾಳಲ್ಲಪ್ಪ ಅಣ್ಣ ಯಾರು ಬಿಟ್ರಣ್ಣ ಅಣ್ಣ ಹೊಡ್ತಾಳೆ ಮಗಳು ಅಂತ ನಾನು ಪ್ರತಾಪು ನನ್ನೇ ಹೊಡಿತಾಳೆ ಇಷ್ಟು ಕ್ಯೂಟ್ ಆಗಿರೋ ಫೇಸ್ ನ ಯಾರೋ ಎತ್ತಾಕೊಂಡು ಹೊಡಿಯೋದು ನಿಂಗೆ ಹಾ ಇಷ್ಟು ದೊಡ್ಡ ದೃಷ್ಟಿಪಟ್ಟಿ ಯಾರಾದ್ರೂ ಇಟ್ಕೋತಾರೇನು ಅದು ಹಳ್ಳಿ ಕಡೆ ಅಕ್ಕ ಹಾ ಹೇಳು ದೃಷ್ಟಿ ಅಂದ್ರೆ ಮಚ್ಚೆ ಬಲಗಡೆ ಯಾರಿರ್ತಾರೆ ಅವ್ರಿಗೆ ಅಕ್ಕನ ಮಗಳು ಕೊಡ್ತಾರೆ ಓ ಅದಕ್ಕೆ ಇಷ್ಟು ದೊಡ್ಡದಾಗಿ ಇಟ್ಕೊಂಡು ಬಂದಿದ್ಯಾ ದೊಡ್ಡ ಮಚ್ಚೆ ಇದ್ರೆ ದಪ್ಪ ಇರೋ ಕೊಟ್ಟಾಳೆ ಅಂತ ಈ ಹಾಡು ಸಿಕ್ಕಾಪಟ್ಟೆ ಚಂದ ಇದೆ ಕಣೋ ಅದ್ರಲ್ಲೂ ನೀನ್ ಹೆಂಗೆ ಅದು ಟುಮ್ಕ ಮಾಡಿದ್ದು ಮಾಡು ಹಿಂಗೆ ಓಕೆ ಇದೇನಿದು ಅಕ್ಕನ ಮಗಳು ನೋಡೋಕೆ ಬೈನಾಕ್ಯುಲರ್ಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ಯಾ ಯಾವ ಅಕ್ಕನ ಮಗಳು ಇಲ್ಲಿಂದ ಕಾಣಿಸ್ತಾ ಇದ್ದಾಳೆ ಎಲ್ಲೋ ನಿಮ್ಮ ಅಕ್ಕನ ಮಗಳು ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅವ್ನ್ ಯಾಕೋ ಹಂಗ್ ಮಾಡಿದ್ದೀರಾ ಪಾಪ ಅವ್ನ ಆಡಿಯನ್ಸ್ ಆಗಿ ಬರೋದೇ ತಪ್ಪೇನೋ ಹಾ ಯಾರು ಮಾಡಿದ್ದು ಪುಟಾಣಿ ನೀನೇ ಮಾಡು ಇಲ್ಲಿಂದ ನೀನು ಎಲ್ಲ ಇಲ್ಲಿ ಮಾತ್ರ ಇರೋದಲ್ಲದೆ ಅಲ್ಲೆಲ್ಲ ಇದೆಯಲ್ಲೋ ಓಕೆ ಎನಿವೇಸ್ ಈ ಒಂದು ಸ್ವಾರಸ್ಯಕರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಅರ್ಚನಾ ಮ್ಯಾಮ್ ಹೇಗನ್ನಿಸ್ತು ಪ್ರತಾಪ ನೀ ಬಲು ಮುದ್ದು ಕಣ ಅವನು ಮಚ್ಚನೋ ಅವ್ನ ನಾಮನೋ ಅವ್ನ ಚಡ್ಡಿನೋ ಚಡ್ಡಿ ಮೇಲೆ ಲುಂಗಿನೋ ಅದೇನೋ ಅದು ನೇತು ಹಾಕೊಂಡು ಒಂದ್ಸಲ ಉಪಯೋಗಿಸ್ಲಿಲ್ವಲ್ಲೋ ಭಯ ಆಗೋಯ್ತಾ ಕೊಟ್ಟಿರೋದು ಮ್ಯಾಮ್ ಅಣ್ಣ ಇದು ನಾಲ್ಕು ಹೋಗು ಅಂತ ನನ್ನ ಫ್ರೆಂಡ್ ಕೊಟ್ಟಿರೋದು ನಾನು ರೆಡಿ ಮಾಡಿದೆ ಅದಕ್ಕೆ ಇವ್ನು ಕೊಟ್ಟಿದ್ದ ಅಲ್ಲ ನೀನು ಮೊದಲೇ ಅದೆಷ್ಟು 150 ಕ್ವಿಂಟಲ್ ಅಂತ ಹೇಳ್ತಿದ್ಯಾ ಅವಳನ್ನ ನೋಡಕ್ ನಿನಗೆ ಬೈನೋಕ್ಯುಲರ್ಸ್ ಬೇಕಾ ಅಂತ ನನಗೆ ಹೆಂಗಿದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ ಮ್ಯಾಮ್ ನಾನು ಸಣ್ಣ ಇದ್ದೀನಲ್ಲ ಅವಳು ಸಮ ಕಾಣಲಿ ಅಂತ ಅವಳನ್ನ ನಿಂಗೆ ನೋಡ್ಲಿ ಅಂತ. ಅದೇ ಅವಳಿಗೆ ಬೇಕಿದ್ದು. ಅಕ್ಕ ಇದ್ದಾರೆ ನಿಂಗೆ? ಇಲ್ಲ ಅಲ್ಲ ಅಲ್ಲ ಅಕ್ಕ ಅಂದ್ರೆ ಸಂಬಂಧದಲ್ಲಿ ಅಕ್ಕಂದ್ರಿದಾರಾ? ಹಾಂ ಮ್ಯಾಮ್ ತುಂಬ ಜನ ಇದ್ದಾರೆ, ಮಕ್ಕಳು ತುಂಬ ಜನ ಇದ್ದಾರಾ? ಓಕೆ ಓಕೆ, ಅವ್ರಿಗೆಲ್ಲ ಮೆಸೇಜ್ ಕೊಡ್ತಾ ಇದ್ದಾನೆ ಈ ಹಾಡಿನ ಮುಖಾಂತರ. ಅವರಲ್ಲಿ ಯಾರ್ಯಾರೋ ಇರ್ಬೇಕಂತೆ, ಸ್ವಲ್ಪ ಹೆಲ್ದಿಯಾಗಿ ಅಟ್ಟಿಸ್ಕೊಂಡ್ ಬರ್ತಾರೆ ನಿನಗೆ. ಅಯ್ಯೋ ಲೇ ಯಾಕೋ ನೀನು ಇರುವೆ ಬಿಟ್ಕೊತಾ ಇದ್ಯಾ? ನೀನು ನೋಡಿದ್ಯಾ ಸೊಂಟ ಕುಣ್ಸೋ ಕಥೆಯಲ್ಲಿ ಏನಾಯ್ತು? ಸೊಂಟ ಕುಣಿಸಿ ಶ್ರುತಿನೂ ಎಲ್ಲೋ ಹೋಯ್ತು ಕುಣ್ಕೊಂಡು. ಏನಕ್ಕೆ ಆಯ್ತು ಗಡ್ಬಿಡಿ?
ಗೊತ್ತಾಗ್ಲಿಲ್ಲ ಮ್ಯಾಮ್. ಡ್ಯಾನ್ಸ್ ಎಲ್ಲ ಆಮೇಲೆ ಮಾಡ್ಕೋ, ಫಸ್ಟ್ ಕರೆಕ್ಟಾಗಿ ಶುರು ಮಾಡು ಅಂತ ಅದಕ್ಕೆ ಹೇಳೋದು. ಆಮೇಲೆ ಅವ್ರು ನಿನ್ನ ಶ್ರುತಿಗೆ ಬಂದರು, ಗೊತ್ತಾಯ್ತಾ? ಪಾಪ ಅವ್ರು ಹುಡ್ಕೊಂಡು ಬಂದರು. ಬಟ್ ನಿನ್ನ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು. ಆಮೇಲೆ ಅವರು ನಿನ್ಗೆ ಹುಡ್ಕೊಂಡು ಬಂದು ಅವರು ಏನು ಶ್ರುತಿ ಕೂತ್ರಲ್ಲ, ಆ ಶ್ರುತಿಲಿ ಕರೆಕ್ಟಾಗಿ ಹಾಡ್ದು. ಅಕ್ಕನ ಮಗಳು ಅಂತ ನಾನು ತಪ್ಪಾಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ 150 kg ಬತ್ತಾಳೆ. ಅಂದರೆ ನಿನ್ನ ಶ್ರುತಿಯಲ್ಲಿ ನೀನು ಕರೆಕ್ಟಾಗಿ ಹಾಡ್ದೆ, ಅವ್ರ ಪಾಪ ಬರಬೇಕಾಯ್ತು ಅದಕ್ಕೆ, ಆಯಿತಾ? ಸೊ ಇದನ್ನೆಲ್ಲ ನೀನು ಮೆಂಟರಿಂಗ್ ಮಾಡಿಸ್ಕೊಳ್ಳೋ ಟೈಮಲ್ಲೇ ನಾನು ಈ ಶ್ರುತಿಯಲ್ಲಿ ಹಾಡ್ತೀನಿ ಅಂತ ಒಂದ್ಸಲಿ ಹಾಡು ತೋರಿಸಿ ಫಿಕ್ಸ್ ಮಾಡಿಸ್ಕೋಬೇಕು ಅಲ್ವಾ? ಇಲ್ಲಿ ಬಂದಮೇಲೆ ಅವ್ರೊಂದು ಶ್ರುತಿ ಕೊಡೋದು, ನೀವೊಂದು ಶ್ರುತಿಲಿ ಹಾಡೋದು ಆಗಬಾರ್ದು ಅಲ್ವೇನಪ್ಪ? ಕರೆಕ್ಟಾ ಸ್ವಲ್ಪ ತಪ್ಪ ನಾ ಹೇಳಿದ್ದು? ಸರಿ ಮ್ಯಾಮ್, ಸರಿ. ಅವ್ನು ಹಿಂಗೆ ನೋಡ್ತಾನೆ, ನೋಡ್ತೀಯ ನೀನು? ಬಟ್ ಸಖತ್ ಮಜಾ ಇತ್ತು. ಅದೇನು ಮಿಸ್ಟರ್ ಬೀನ್ ನೆನಪಾಯ್ತು ನನಗೆ. ಅವ್ನು ಹಿಂಗೋದ ಅವ್ರ ಮೆಟ್ಲು ಇಳ್ಕೊಂಡು ಹೋಗೋದೊಂದು ಸೀನ್ ಬರುತ್ತಲ್ಲ ನಿಂತಲ್ಲೇನೆ, ಆ ಸೀನ್ ನೆನಪಾಯ್ತು. ಒಂದೊಂದೇ ಲೆವೆಲ್ ಹಿಂಗೆ ಕೆಳಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಮೇಲೆ ಬಂದ. ಭಲೇ ಮಜಾ ಕಣೋ ನೀನು. ಬಟ್ ಶ್ರುತಿ ಕಡೆ ಗಮನ ಕೊಟ್ಟು ಚೆನ್ನಾಗಿ ಹಾಡ್ಕೊಂಡು ಹೋಗು, ಆಯಿತಾ? ಒಳ್ಳೇದಾಗಲಿ. ಥ್ಯಾಂಕ್ ಯು ಮುನಿರಾಜು ಸರ್. ನಾನಂತೂ ನಕ್ಕು ಸಾಕಾಯ್ತು ಆ ಹಾಡಿಗೆ ಅಲ್ವಾ? ಸಾಹಿತ್ಯ ಮಾತ್ರ ಅದ್ಭುತವಾಗಿದೆ. ಇದು ಜನಪದ ಶೈಲಿಯ ಹಾಡೆ, ಗೊತ್ತಾಗ್ಬಿಡುತ್ತೆ ಅಲ್ವಾ? ಕ್ವಿಂಟಲ್ ಅಂತಂದು ಸರ ಈ ಜನಪದ ಅಂತಲೇ ಹೇಳಲಿಕ್ಕೆ ಬರಲ್ಲ ಅಲ್ವಾ? ಕ್ವಿಂಟಲ್ ಅನ್ನೋ ಪದ ನಾವು ಬಳಸಲ್ವಲ್ಲ ಜನಪದದಲ್ಲಿ. ಹಳ್ಳಿ ಕಡೆ ಕುಂಟಲ್ ಅಂತ ಅದು ಇಂಗ್ಲೀಷ್ ಪದ ಅಲ್ವೇನೋ, ಕಾಂಡ್ಗ ಅಂತೀವಲ್ವೇನೋ. ಇಂಗ್ಲೀಷ್ ಪದನೂ ತೊಗೊಂಬಿಟ್ಟಿಯ ನೀನು ಜನಪದಕ್ಕೆ? ಇರಲಿ, ಆಯಿತು. ಜನಪದ ಶೈಲಿಯ ಹಾಡು, ಅದಕ್ಕೆ ಹೇಳೋದು ಹಾಡುಗಾರಿಕೆ. ನಾವು ಏನೋ ಒಂದು ಈಗ ತುಂಬ ಚೆನ್ನಾಗಿದೆ ಹಾಡು ಅಂತ ಜೇನುತುಪ್ಪ ತಿನ್ನಬೇಕು ಅಂತ ಕೊಳ್ತಿದ್ವಿ. ಪ್ರಾರಂಭ ಒಳ್ಳೆ ಹಾಡಾಡ್ತಾನೆ, ಚೆನ್ನಾಗಿದೆ, ಈ ಜೇನುತುಪ್ಪ ತಿನ್ನೋಣ ಅಂತ ಸವಿತಾ ಇರ್ಬೇಕಾರೆ ಅಲ್ಲೊಂದೇನೋ ಒಂದು ಬಿದ್ದರೆ ಹೆಂಗಿರುತ್ತೆ ಅಲ್ವಾ? ಅದಕ್ಕೆ ಭಾಳ ಹುಷಾರಾಗಿರಬೇಕು. ಹಾಡಂತೂ ಚೆನ್ನಾಗಿತ್ತು. ಆ ಸಾಹಿತ್ಯ ಅಂತೂ ನಾನಂತೂ ಎಂಜಾಯ್ ಮಾಡ್ತಾಯಿದ್ದೆ. ಅಂದರೆ ಅವ್ರ ಅಪ್ಪ ಅಮ್ಮ ಬಂದಾಗ ಕೋಳಿ ಕುಯ್ತಾಳಂತೆ, ಇವ್ರ ಅಪ್ಪ ಅಮ್ಮ ಬಂದಾಗ ಮೂತಿತ್ತು. ಆ ಪದನ ತಾಳಕ್ಕೆ ಅಡ್ಜಸ್ಟ್ ಮಾಡಿ ಹಾಡ್ದಲ್ಲ, ಅದು ಚೆನ್ನಾಗಿತ್ತದು. ಅವ್ರ ಅಪ್ಪ ಅವ್ರವ್ವ ಬಂದ್ರೆ ಕೋಳಿನೇ ಕುಯ್ತಾಳೆ, ನಮ್ಮ ಅಪ್ಪ ನಮ್ಮ ಅವ್ವನ್ ಕಂಡ್ರೆ ಮುಸುಡಿನೆಲ್ಲ ತಿರುಗಿಸ್ತಾಳೆ. ಅದೆಲ್ಲ ಸ್ವಲ್ಪ ಕಷ್ಟವೇ ಹಾಡೋದು, ಆದರೂ ಕೂಡ ಚೆನ್ನಾಗಿ ಹಾಡ್ತೀಯ. ಬಟ್ ಹುಷಾರಾಗಿ ಹಾಡಬೇಕು, ಇಲ್ಲ ಅಂದರೆ ಗೊತ್ತಲ್ಲ. ಓಕೆ, ಹಾಂ ಸರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪ್ರತಾಪ್, ಈ ಹಾಡು ಈಗ ಕೇಳಿದ ಮೇಲೆ ಒಂದು ಹಾಡು ನೆನಪು ಬಂತು ನನಗೆ. ಸುಮಾರು ಒಂದು 25-30 ವರ್ಷಗಳಿಂದ ಆಲೂರು ನಾಗಪ್ಪ ಅವರೊಂದು ಹಾಡು ಹೇಳಿದರು. ನೀನು ಮುದುಕಿ ಹೆಂಗೆ ಮುಸ್ಕ ಹಾಕ್ಕೊಂಡು ಮೇಲೆ ಒಂದು ಕಂಬಳಿ ಹೊತ್ಕೊಂಡು ಹಳ್ಳಿಗಳಿಗೆ ಇದ್ದರೆ ನಿನ್ನ ಯಾರು ಬಂದು ನೋಡ್ತಾರೆ ನಿಂಗವ್ವ, ನೀನು ಬೆಂಗಳೂರಿಗೆ ಬಂದು ನೋಡವ ಅಂತ. ಆ ಹಾಡು ಭಾಳಷ್ಟು ಪಾಪ್ಯುಲರ್ ಆಯಿತು. ಆ ಸಾಲಿನಲ್ಲಿ ಇದು ಹಾಡು, ಇದು ತುಂಬ ಪಾಪ್ಯುಲರ್ ಆಗಿಬಿಡುತ್ತೆ. ಎಂಟರ್ಟೈನ್ಮೆಂಟ್ ಗೀತೆ ಅಷ್ಟೇ, ಇದರಲ್ಲಿ ಸಾಹಿತ್ಯ ಏನೇ ಇರಲಿ ಏನೇ ಬಿಡಲಿ, ಇದು ಆ ಹಾಡು ಅದು ಹಿಂದೆ ಅದು ಹಳ್ಳಿ ಕಡೆ ಮಂಡ್ಯ ಕಡೆ ಯಾರು ನೋಡಿದ್ರು ಅದನ್ನು ಹಾಕ್ಕೊಂಡು ಆಡೋರದು. ಆಲೂರು ನಾಗಪ್ಪನ ಸಾಹಿತ್ಯ ಅದು, ಅವರೇ ಹಾಡಿದ್ದು ಹಾಡೋದು. ಇದು ಅದೇ ಥರ ಎಂಟರ್ಟೈನ್ಮೆಂಟ್ ಗೀತೆ. ಇದು ಸಾಹಿತ್ಯ ಹೆಂಗಾದ್ರೂ ಇರಲಿ, ಕ್ವಿಂಟಾಲು 2 ಕ್ವಿಂಟಾಲು ಏನಿರಲಿ, ಸದ್ಯ ನೀನೊಂದು 40-50 kg ಹುಡುಗಿ ನೋಡ್ಕೊಳಪ್ಪ. ನೀನು ಕೊನೆಯಲ್ಲಿ ಒಂದು ಮಜಾ ಮಾಡಿದೆಲ್ಲ ಅಯ್ಯೋ ಅಂತೆಲ್ಲ ಅಂದ್ಕೊಂಡು ಅದು ನಂಗೆ ನಿಜವಾಗ್ಲೂ ಏನು ನೆನಪಾಯ್ತು ಗೊತ್ತಾ? ಅಳಬ್ಯಾಡ್ ಕಣ್ಣೆ ಸುಮ್ಕಿರೈ ನನ್ನ ಮುದ್ದಿನ ರಾಣಿ, ಅಳಬ್ಯಾಡ್ ಕಣ್ಣೆ ಸುಮ್ಕಿರೈ, ತಳಾಂಗುತ್ತದಿ ಗಿಣತೋಂ ತಳಾಂಗುತ್ತದಿ ಗಿಣತೋಂ ತಳಾಂಗುತ್ತದಿ ಗಿಣತೋಂ ಅಯ್ಯಪ್ಪ ಅಂತಾರಲ್ಲ. ಅಳಬ್ಯಾಡ್ ಕಣ್ಣೆ ಸುಮ್ಕಿರೈ ತಳಾಂಗುತ್ತದಿ ಗಿಣತೋಂ ತಳಾಂಗುತ್ತದಿ ಗಿಣತೋಂ ತಳಾಂಗುತ್ತದಿ ಗಿಣತೋಂ ಅಯ್ಯಪ್ಪ. ಅದೇ ನೆನಪಾಯ್ತು ನನಗೆ. ತುಂಬ ಮಜಾ ಕೊಟ್ಟೆ ಕಣಪ್ಪ ಮಾತ್ರ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮಿಂದ ಯಾವ ಶ್ರುತಿಲಿ ಪ್ರಾಕ್ಟೀಸ್ ಮಾಡಿರ್ತೀಯ, ಅವ್ರು ಯಾವ ಶ್ರುತಿ ಕೊಡ್ತಾರೆ ಅದಕ್ಕೆ ಕರೆಕ್ಟಾಗಿ ತಗೋಬೇಕು, ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪ್ರತಾಪು, ನಿಂಗೆ ಯಾವ ಥರ ಹುಡುಗಿ ಬೇಕು? ನೀನು ನನಗೊಂದು ಸೀಕ್ರೆಟ್ ಹೇಳಿದ್ಯಾ ತಾನೇ? ನೀನು ನಾಳೆ ಚೆನ್ನಾಗಿ ಹಾಡದೇ ಇದ್ರೆ ಆ ಸೀಕ್ರೆಟ್ ಎಲ್ಲ ಬಿಟ್ಕೊಟ್ಬಿಡ್ತೀನಿ ಜಡ್ಜಸ್ಗೆ. ಆಯ್ತು, ಹೇಳು ಹೋಗ್ಲಿ. ಅವನು ಅಷ್ಟೊಂದು ನಾಚ್ಕೋತಾ ಇದ್ದಾನೆ. ಹೇಳು. ಭರತನಾಟ್ಯ ಡ್ಯಾನ್ಸರ್ ಆಗಿರ್ಬೇಕು ಅಂತ ಹೇಳಿದೆ. ಅದವನ ಕನಸು, ಭರತನಾಟ್ಯ ಡಾನ್ಸರ್ ಆಗಿರಬೇಕು ಅಂತ. ಇವನು ಶಕೀರ ಸ್ಟೆಪ್ ಮಾಡ್ತಾನಲ್ಲ ಜೊತೆಗೆ. ನೀನು ಸೊಂಟ ಕುಣ್ಸೋದು ಸಾಲದು ಅಂತನಾ? ಅವರು ಕಲೆಯಲ್ಲಿದ್ರೆ ನನ್ನನ್ನು ಕಲೆಯಲ್ಲಿರೋಕ್ಕೆ ತುಂಬ ಅಲ್ಲ, ತಾಕತ್ತೈ ಅಂತ ತುಳ್ದಾಕ್ಬಿಡ್ತಾಳೆ ನೋಡ್ಕೊ. ಹಂಗೆ ಎತ್ತಾಕೊಂಡು ಹೋಗಲ್ಲ,
ಭರತನಾಟ್ಯ ಡ್ಯಾನ್ಸ್ ಗೊತ್ತು ತಾನೆ? ಭಕ್ತ ಕುಂಬಾರ ಆಮೇಲೆ ನೋಡು, ಎಚ್ಚರಿಕೆಯಲ್ಲಿರಲಿ. ವಿಠಲ 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 ಆಗ್ಬಿಡ್ತೀಯ. ಓಕೆ, ಎನಿವೇಸ್ ಪ್ರತಾಪ್, ಒಳ್ಳೇದಾಗ್ಲಿ ನಿಮಗೆ. ನಿನ್ನ ಕನಸೆಲ್ಲ ನನಸಾಗಿ ಹೋಗು. ಜನಪದ ಸಂಗೀತಕ್ಕೆ ಕಾಲದ ಮಿತಿ ಇಲ್ಲ, ವಯಸ್ಸಿನ ಅಡ್ಡಿ ಇಲ್ಲ. ಅದು ಹುಟ್ಟಿರೋದು ಜನರಿಂದ, ಇರುವುದು ಜನರಿಗಾಗಿಯೇ. ಈ ಪರಂಪರೆಯನ್ನು ಸ್ವರಗಳ ಮೂಲಕ ಜೀವಂತವಾಗಿಟ್ಟಿರುವಂತಹ ಎಲ್ಲ ಕಲಾವಿದರಿಗೂ, ಜೊತೆಗೆ ಹೃದಯದಿಂದ ಸ್ವೀಕರಿಸಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಲೂರು ವೆಂಕಟರಾಯರು ಹೇಳಿರೋ ಹಾಗೆ, ಗತದ ವೈಭವದಿಂದ ಕನ್ನಡ ಸಾಹಿತ್ಯದ ಪರಂಪರೆ ಗೊತ್ತಾಗುತ್ತೆ. ಅಂತಹ ಕನ್ನಡ ಸಾಹಿತ್ಯದ ದೇಸಿ ಪದ ನಮ್ಮ ಈ ಜನಪದ, ಅದನ್ನು ಸದಾ ಗೌರವಿಸಲೇಬೇಕು. ಜನಪದ ಲೋಕಕ್ಕೆ ಅಭಿನಂದಿಸುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ, ಸಿಹಿ ಕನಸುಗಳು. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ